ಇದ್ದೀರಾ ಸುವರ್ಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನಂದಿನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಇನ್ಸ್ಟಂಟ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಕೈ ಚಳಕ ತೋರಿಸೋದಕ್ಕೆ ನಮ್ಮ ಪ್ರತಿಮಾ ಅವ್ರ ಜೊತೆ ಬೇರೆ ಯಾರು ಬರ್ತಾ ಇದ್ದಾರೆ, ಏನು ಕಾದಿದೆ ನಮಗೋಸ್ಕರ ಎಲ್ಲ ತಿಳ್ಕೊಳ್ಳೋಣ. ಆದರೆ ಏಯ್ ಏನು ಯಾಕೆ ಗೊತ್ತಿಲ್ಲ, ನಾ ಕರೆದ ಮೇಲೆ ಬರಬೇಕು ಅಂತ. ಅದು ಬೇರೆ ಇದೆ ಮತ್ತೆ ಯಾಕೆ ಏನು ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಬಂದೆ. ಏನು ಮಾಡ್ಕೋತಾ ಇದ್ದಾರೆ ಇಲ್ಲಿ? ನಿನಗೆ ಡಯಟ್ ಅಂತ ಹೇಳಿದೆಯಲ್ಲ, ಅದು ತಕ್ಕನಾಗೆ ಒಂಚೂರು ತಿಂಡಿ ಮಾಡ್ಕೊಡೋಣ ಅಂತ ಬೇಗ ಬಂದ್ರೆ ನಿಮ್ಮ ಹತ್ರ ಹೇಳಿಸ್ಕೊಳ್ಳೋ ಪರಿಸ್ಥಿತಿ ಬಂತು ನಾವು. ಹೌದು, ಯಾಕೆ ಬೇಕು ಬಂದಿದ್ದೀರಾ ಅಂತ ಗೊತ್ತಾಯ್ತು, ಯಾಕೆಂದ್ರೆ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅಲ್ಲಿ. ಅದೇ ಏನೋ ನೀನು ಏನೋ ಹೊಗಳುತ್ತೀಯಾ, ಬೇಗ ಬಂದು ಮಾಡ್ತಾ ಇದೀಯ ಕೆಲಸ ಅಂತ ಅಂದ್ಕೊಂಡ್ರೆ ಏನು ನನ್ನ ಕರಲ್ವರೆಗೂ ನೀನು ಯಾಕೆ ಬಂದೆ ಅಂತ ಕೇಳ್ತಾ ಇದೆಯಲ್ಲ. ಹೌದು, ನಾವೊಂಥರ ಆವಾಜ್ ಹಾಕೋದ್ರಲ್ಲಿ ಸ್ಪೆಷಲಿಸ್ಟ್. ಸರಿ, ಏನು ಮಾಡ್ಕೊಡ್ತಾ ಇದೆಯಾ? ನಿಧಾನ ಸುಧಾರಿಸ್ಕೊಳ್ತೀನಿ. ಸುಧಾರಿಸ್ಕೊ. ಇವತ್ತು ಏನು ಡೈರೆಕ್ಟಾ? ಡೈರೆಕ್ಟ್ ನಾನು ಅವ್ರನ್ನ ವೆಲ್ಕಮ್ ಮಾಡಾಯ್ತು, ಹಿಂಗ್ ನೋಡ್ದೆ ಸಡನ್ ಆಗಿ ನೀನ್ ಕಾಣಿಸ್ದೆ. ಸೊ ಏನಪ್ಪ ಇದು ಅಂತ. ಇವತ್ತು ನಿಂಗೆ ಗೋಧಿ ನುಚ್ಚಿಂದ ಪಲಾವ್ ಹೇಳ್ಕೊಡ್ತೀನಿ. ಯಾಕೆಂದ್ರೆ ಹೆಂಗೋ ಡಯಟ್ 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 ಅಂತ ಬಡ್ಕೋದಿಯಲ್ಲ. ಸೂಪರ್. ಓಕೆ, ಎಸ್, ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಓಕೆ, ಸೊ ಸಖತ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ಯಾ. ಏನೇನ್ ಬೇಕು ಅಂತ ಹೇಳ್ಬಿಡ ಒಂದ್ಸಲ. ಇದಕ್ಕೆ ಗೋಧಿ ನುಚ್ಚು ಬೇಯಿಸ್ಕೊಂಡಿರೋದು, ಪಲಾವ್ ಎಲೆ, ಅಚ್ಕಾರದ ಪುಡಿ, ಈಸ್ಟರ್ನ್ ಅರಿಶಿನ, ಲಿಂಬೆಹಣ್ಣು, ಈಸ್ಟರ್ನ್ ಗರಂ ಮಸಾಲ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಬಟಾಣಿ, ಮೊಸರು, ಬೀನ್ಸ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಈರುಳ್ಳಿ, ಉಪ್ಪು ಹಾಗೂ ಎಣ್ಣೆ. ಅಯ್ಯಪ್ಪ, ಮುಗಿತಾ? ಇಲ್ಲ, ತುಂಬಾ ಸುಲಭ. ಹೌದಾ? ಏನಂದ್ರೆ ನೀನು ಪಲಾವ್ಗೆ ಏನ್ ಹಾಕೊಳ್ತೀಯೋ ಅದೇ ಇಂಗ್ರೀಡಿಯೆಂಟ್ಸ್, ಬಟ್ ಅದ್ರ ಬದಲಿಗೆ ಗೋಧಿ ನುಚ್ಚು. ಓಕೆ, ಯಾಕಂದ್ರೆ ಗೋಧಿ ನುಚ್ಚಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಕೆಲವರು ಡಯಟ್ ಮಾಡ್ಬೇಕಾದ್ರೆ, ನಿಮ್ಮಂತವ್ರು ಡಯಟ್ ಮಾಡ್ಬೇಕಾದ್ರೆ ಏನಂತೀರಾ, ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ, ಸ್ಟಾರ್ಚ್ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಂಡು ಸ್ಟಾರ್ಚ್ ಜಾಸ್ತಿ ಇರೋದ್ರಿಂದ ಅದು ಬೇಡ, ಅವಾಯ್ಡ್ ಮಾಡೋಣ ಅಂತ ಅಂತೀರಾ. ಅದ್ರ ಬದಲಿಗೆ ಗೋಧಿ ನುಚ್ಚಿಂದನೂ ಮಾಡ್ಕೊಂಡು ತಿಂದ್ರೆ ಅಷ್ಟೇ ರುಚಿಯಾಗಿರುತ್ತೆ. ಸೂಪರ್. ಮತ್ತೆ ಹೇಳಿ ಕೇಳಿ ಡಯಾಬಿಟಿಕ್ ಪೇಷಂಟ್ಸ್ಗಂತೂ ತುಂಬಾ ಒಳ್ಳೇದು. ಮಾಡ್ತಿದ್ದೆ. ಅಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬಹುದು ಇದು, ಧಾರಾಳವಾಗಿ ಗೋಧಿ ನುಚ್ಚಾಗಿರೋದ್ರಿಂದ. ಹೌದು. ಸೊ ಹೊಟ್ಟೆ ಫಿಲ್ಲಿಂಗು ಆಗಿರುತ್ತೆ, ರುಚಿಯಾಗಿರುತ್ತೆ. ನಾವು ಅನ್ನದಿಂದಾನೇ ತಿನ್ಬೇಕು ಅನ್ನೋದೇನು ಹೇಳಿ ಮಾಡಿಸಿಲ್ಲ. ಸೊ ನಾವು ಗೋಧಿ ನುಚ್ಚಿಂದ ಮಾಡ್ಬೋದು, ಓಟ್ಸ್ ಇಂದ ಮಾಡ್ಬೋದು, ಶಾವಿಗೆಯಿಂದ ಮಾಡ್ಬೋದು. ಹೌದು, ಓಟ್ಸ್ ಪಲಾವ್ ತಿಂದಿದ್ದೀನಿ, ಓಟ್ಸ್ ಪೊಂಗಲ್ ತಿಂದಿದ್ದೀನಿ. ಬ್ರೋಕನ್ ವೀಟ್ ಪಲಾವ್ ತಿಂದಿಲ್ಲ. ಶುರು ಮಾಡೋಣ. ಓ ಎಸ್, ಏನ್ ಕೊಡ್ಲಿ? ಕಡಾಯಿ ಕೊಡ್ಲಾ? ಇದು ದೊಡ್ಡದೊಳಗೆ ಇಟ್ಬಿಡೋಣ. ಓ ಎಸ್. ಈಗ 1 ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಹಾಕಿದ್ರೆ, 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಬೇಕು. ಎರಡನ್ನೂ ಹಾಕ್ಬೇಕಾಗುತ್ತೆ? ಹೌದು, ಯಾಕಂದ್ರೆ ಎರಡು ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಓಕೆ, ಪಲಾವ್ಗೆ ಸ್ವಲ್ಪ ಎಣ್ಣೆ ಚೂರ್ ಬೇಕೇ ಬೇಕು, ಬೀಳಲೇ ಬೇಕದು. ನಿನಗೆ ಡಯಟ್ ಮಾಡ್ತಿರೋರು ತುಪ್ಪ ತಿನ್ಲೇಬಾರ್ದು ಅನ್ನೋದು ಅದು ಇಟ್ಸ್ ಎ ಮಿಸ್ಕನ್ಸೆಪ್ಷನ್. ಹೌದು, ಯಾಕಂದ್ರೆ ನಮ್ಮ ದೇಹಕ್ಕೆ ಒಂದ್ ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಬಳಕೆ ಬೇಕೇ ಬೇಕು. ನಮ್ಮ ಜಾಯಿಂಟ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ಬೇಕೇ ಬೇಕು. ನೀ ಜಾಯಿಂಟ್ಸ್ಗೆ ಅವೆಲ್ಲ ಲೂಬ್ರಿಕೇಶನ್ ಆಗುತ್ತಲ್ಲ ಚೆನ್ನಾಗಿ. ಹೌದು, ಮತ್ತೆ ಹೆಚ್ಚಿನ ಅಂಶ ಇನ್ನೊಂದು ಏನಂದ್ರೆ ಮಕ್ಕಳಿಗೆ ಆದಷ್ಟು ತುಪ್ಪ ಕೊಡ್ಲೇಬೇಕು. ಬುದ್ಧಿಶಕ್ತಿಗೆ ಬಹಳ ಒಳ್ಳೇದು. ಬುದ್ಧಿಶಕ್ತಿಗೆ ಒಳ್ಳೇದು? ಹೌದು, ಇಟ್ ಇಂಪ್ರೂವ್ಸ್ ಯುವರ್ ಮೆಮೊರಿ ಪವರ್. ರಿಯಲಿ? ಹೌದು. ಈಗ ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಹಾಕೊಂಡ್ಬಿಡೋಣ, ಪಲಾವ್ ಸಾಮಾನು. ಓಕೆ, ಪಲಾವ್ ಎಲೆ, ಬೇ ಲೀಫ್ ಅಂತ ಏನಂತೀರೋ ಅದು. ಪಲಾವ್ ಎಲೆ ನಮ್ಮ ಎಪಿಸೋಡ್ ಅಲ್ಲಿ ಯಾರೊಬ್ರು ಮಾಡಿದ್ರಪ್ಪ, ಪಲಾವ್ ಎಲೆ ಅವ್ರ ಮನೇಲೆ ಬೆಳೆದಿತ್ತು ಅಂತ ತಂದಿದ್ರು. ಏನ್ ಫ್ರೆಶ್ ಆಗಿರತ್ತಲ್ಲ, ಅದು ಸಖತ್ ಆರೋಮ್ಯಾಟ್. ಅದಕ್ಕೆ ಬಾಸ್ಮತಿ ಎಲೆ ಅಂತ ಹೇಳ್ತಾರೆ. ಹೌದಾ? ಹೌದು. ಓಕೆ, ನಿಂಗೆ ತಂದು ಕೊಡ್ತೀನಿ ನೆಕ್ಸ್ಟ್ ಟೈಮ್. ಶೋರ್. ಅದು ತುಂಬಾ ಚೆನ್ನಾಗಿರುತ್ತೆ, ರುಚಿನೂ ಒಂಥರ ಇಟ್ ಗಿವ್ಸ್ ಯು ಅ ಟೋಟಲ್ ಡಿಫರೆಂಟ್. ಮತ್ತೆ ಏನಂದ್ರೆ ಅದು ಒಗ್ಗರಣೆಗೆ ಹಾಕೋದ್ಕಿಂತ ಡೈರೆಕ್ಟ್ ಕುಕ್ಕರ್ ಅಲ್ಲೇ ಹಾಕ್ಬೇಕು, ಬೇಯಿಸ್ಬೇಕು. ಅವಾಗ ಆರೋಮ ಚೆನ್ನಾಗಿ ಬಿಟ್ಕೊಳುತ್ತೆ. ಓ ಸೂಪರ್. ಸೊ ನಮ್ಮನೇಲಿ ನಾನು ಅದು ಬೆಳೆಸಿದ್ದೀನಿ. ಹೌದಾ? ಹೌದು. ಏನಂದ್ರೆ ನಿಂಗೆ ಪಲಾವ್ಗೆ ಈ ಬಾಸ್ಮತಿ ಅಕ್ಕಿ ಹಾಕಿದ್ರೇನೆ ಅದು ರುಚಿ ಅಂತ ಹೇಳ್ತಾರೆ. ನೀ ಆ ಒಂದು ಎಲೆ ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಈಗ ಸ್ವಲ್ಪ ಬಾಡಿಸ್ಕೋಬೇಕು. ಏನಂತಂದ್ರೆ ಈರುಳ್ಳಿನ ಉದ್ದುದ್ದಕ್ಕಾದಷ್ಟು ಹೆಚ್ಚಿಸ್ಕೋಬೇಕು. ಓಕೆ, ಯಾಕಂದ್ರೆ ಕೆಲವೊಂದು ಡಿಶಸ್ಗೆ ಉದ್ದ ಇರಬೇಕು, ಕೆಲವೊಂದಕ್ಕೆ ಚಿಕ್ಕದಾಗಿ ಹೆಚ್ಚಬೇಕು. ಹೌದು, ಒಂದೊಂದಕ್ಕೆ ಒಂದೊಂಥರ. ಅಂಡ್ ಪಲಾವ್ ಸುಮಾರು ತರಕಾರಿಗಳು ಹಾಕೋದ್ರಿಂದ ಎಲ್ಲ ಒಂದು ಚೂರು ಹೆಚ್ಕೊಂಡ್ರು ಬೇಗನೆ ಆಗುತ್ತೆ ಅಂತ ಏನು ಟೈಮ್ ತಗೊಳ್ಳಲ್ಲ ಆಕ್ಚುಲಿ.
ಬಟ್ ನಾನೇನ್ ಅನ್ಕೊಂಡೆ ನೀವು ಗೋಧಿ ನುಚ್ಚನ್ನ ಬೇಯಿಸ್ಕೊಂಡ್ ಬಿಟ್ಟಿದ್ದೀರಲ್ಲ, ನಾನು ಅದನ್ನ ಕುಕ್ಕರ್ ಸಮೇತ ಹಾಕಿ ಬೇಯಿಸ್ತೀರೇನೋ. ಇಲ್ಲ, ಗೋಧಿ ನುಚ್ಚನ್ನ ಆದಷ್ಟು ನೀವು ಮೊದಲೇ ಬೇಯಿಸಿಟ್ಕೋಬೇಕು. ಬೇಯಿಸಿಟ್ಕೊಂಡು ಈ ತರ ಒಗ್ಗರಣೆ ಹಾಕಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಇನ್ನೂ ನಿನಗೆ ಅದು ಫ್ಲೇವರ್ ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ ಇದಿಷ್ಟು ಹಾಕ್ಬಿಟ್ಟು ಬೇಯಿಸಾದ್ಮೇಲೆ, ಒಂದು ಕುದಿ ಬೇಯಿಸಾದ್ಮೇಲೆ ಬೇಕಾದ್ರೆ ನೀನು ಕುಕ್ಕರಲ್ಲಿ ಇಡ್ಬೋದು, ಬಟ್ ಅಷ್ಟು ಅವಶ್ಯಕತೆ ಇಲ್ಲ. ಇದು ದಿಢೀರಂತ ಆಗತ್ತೆ. ಈಗೇನ್ ಮಾಡೋಣ, ಒಂಚೂರು ಅರಿಶಿನ, ಈಸ್ಟಿನ ಅರಿಶಿನ ಸ್ವಲ್ಪ, ಇದು ಹಸಿ ವಾಸನೆ ಹೋಗಲವರೆಗೂ ಹುರ್ಕೋಬೇಕಾಗತ್ತೆ. ಈಗೇನ್ ಮಾಡೋಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಹಸಿಮೆಣಸಿನಕಾಯಿ ನಿನ್ನ ರುಚಿಗೆ ತಕ್ಕಷ್ಟು. ಸ್ವಲ್ಪ ಖಾರವಾಗಿದ್ರೆ ಚೆನ್ನಾಗಿರುತ್ತೆ. ಹಾಕಿ ಹಂಗಾದ್ರೆ ಧಾರಾಳವಾಗಿ ಹಾಕಿ. ಆಮೇಲೆ ಬೈಕೋಬಾರ್ದು, ಖಂಡಿತ ಅಲ್ಲ. ಖಾರ ಜಾಸ್ತಿ ಇದ್ರಂತೂ ಬೈಕೊಳ್ಳಲ್ಲ, ಮತ್ತೆ ಖುಷಿ ಪಟ್ಕೊಂಡು ತಿಂತೀನಿ ನೀನು. ಹೌದಾ? ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅರ್ಶಿನದ ಘಮ ಈಗ ಬರ್ತಿದೆ ಪ್ರತಿಮಾ. ಹೌದು. ಈಗ ಹೆಚ್ಚಿರುವಂತ ಕ್ಯಾರೆಟ್, ಬೇಯಿಸಿರುವಂತದಲ್ಲ, ಹೆಚ್ಚಿ ಬೇಯಿಸಿರುವಂತ ಕ್ಯಾರೆಟ್. ಓಕೆ. ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿದ್ರೆ ಫಿಲ್ಲಿಂಗ್ ಆಗಿರುತ್ತೆ ಅಂತ ಅಷ್ಟೇ. ಬೀನ್ಸ್ ಅಂಡ್ ಗೋಧಿ ನುಚ್ಚು ಮಾಮೂಲು ಅನ್ನದಷ್ಟು ತಿನ್ನಕ್ಕಾಗದೇ ಇಲ್ಲ, ಸಖತ್ ಬೇಗ ಹೊಟ್ಟೆ ತುಂಬಿಡುತ್ತೆ ಅದು. ಮತ್ತೆ ಬ್ಲ್ಯಾಂಡ್ ಆಗಿರೋದ್ರಿಂದ ನಿನಗೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಬೀಳ್ಬೇಕಾಗುತ್ತೆ. ಹೌದು, ಕರೆಕ್ಟ್. ಕ್ಯಾಪ್ಸಿಕಮ್ ನಾನು ಇವಾಗ ಹಾಕ್ತಿದ್ದೀನಿ. ಇದು ಬೇಯಿಸ್ಕೊಂಡಿಲ್ಲ, ಫ್ರೈ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಕ್ರಂಚಿ ಆಗಿರ್ಬೇಕು, ಯಾವತ್ತು ಕ್ಯಾಪ್ಸಿಕಮ್ ಕ್ರಂಚಿ ಆಗಿರ್ಬೇಕು, ಅದಕ್ಕೋಸ್ಕರ ಈಗ ಹಾಕ್ತಾ ಇದೀನಿ. ಇದು ಅಷ್ಟೇ, ನಾನು ಸ್ವಲ್ಪ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ನಿಮ್ಮ ಕ್ಯಾಪ್ಸಿಕಮ್ ಯೂಶಲಿ ಜಾಸ್ತಿ ಬೇಯಿಸ್ಬಿಟ್ಟು ಮಾಡುವಂಥ ರೆಸಿಪೀಸ್ ಯಾವುದೂ ಇಲ್ವಾ? ನಾನು ಇಲ್ಲಿ ತನಕ ಕ್ಯಾಪ್ಸಿಕಮ್ನ ಯೂಶಲಿ ಈ ಥರ ಒಗ್ಗರಣೆಗೆ ಹಾಕಿರೋದು ನೋಡಿದ್ದೀನಿ ಹೊರತು ಕುಕ್ಕರಲ್ಲಿ ಇಟ್ಟು ಬೇಯಿಸೋ ಅಂಥದ್ದು ನೋಡೇ ಇಲ್ಲ. ಕ್ಯಾಪ್ಸಿಕಮ್ನ ಯಾರು ಬೇಯಿಸೋದೇ ಇಲ್ಲ, ತುಂಬಾನೇ ಕಡಿಮೆ. ಯಾಕಂದ್ರೆ ಇವಾಗ ನಾವು ಕ್ಯಾಪ್ಸಿಕಮ್ದು ವಾಂಗಿಬಾತ್ ಮಾಡಿದ್ರೆ ಏನಾಗುತ್ತೆ, ಅದು ಸ್ವಲ್ಪ ಮೆತ್ತಗೆ ಬೆಂದೋಗುತ್ತೆ, ಒಗ್ಗರಣೆ ಹಾಕೋದಲ್ಲಿ ಬೆಂದೋಗುತ್ತೆ. ಇದೆಲ್ಲ ನಾವು ಆದಷ್ಟು ಹಿಂಗ್ ಕ್ರಂಚಿನೇ ತಿನ್ನೋದು. ಏನಂದ್ರೆ ಕ್ಯಾಪ್ಸಿಕಮ್ ಅಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ, ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ತುಂಬಾ ಒಳ್ಳೇದು. ನೀನ್ ಎಷ್ಟು ಉಪಯೋಗಿಸ್ತೀಯೋ ಅಷ್ಟು ಒಳ್ಳೇದು. ಹೌದು. ನಮ್ಮ ಕಲಾವಿದ್ರ ಪೈಕಿನೇ ಯಾರೊಬ್ರು ಬಂದಾಗ ಹೇಳ್ತಾ ಇದ್ರು, ದಿನಕ್ಕೆ ಒಂದೊಂದು ಕ್ಯಾಪ್ಸಿಕಮ್ ನೇತ್ರ ಅನ್ಸುತ್ತೆ, ದಿನ ಒಂದೊಂದು ಕ್ಯಾಪ್ಸಿಕಮ್ ತಿಂದ್ರೆ ಹೆಂಗಾರೋ ಮಾಡಿ ದೇಹಕ್ಕೆ ಸೇರಿಸ್ಕೊಂಡ್ರೆ ಇಟ್ಸ್ ಆಲ್ಸೋ ಗುಡ್ ಫಾರ್ ಯುವರ್ ವೇಟ್ ಲಾಸ್ ಅಂತ ಗೊತ್ತಾ? ಹೌದು. ನೋಡು, ಇದ್ರೊಳಗೆ ನಾನು ಇವಾಗ ಹಾಕಿದ್ದೀನಲ್ಲ, ನೋಡು ಎಷ್ಟು ಸಾಫ್ಟ್ ಆಗಿ ಬೇಯ್ತಾ ಇದೆ ನೋಡೋದು. ಓಕೆ. ನೋಡು, ಖಾರ ಬೇರೆ ಬಿಟ್ಕೊಳ್ತಾ ಇದೆ. ಈ ಹಂತದಲ್ಲಿ ಏನ್ ಮಾಡೋಣ, ಉಪ್ಪು ಹಾಕ್ತೀನಿ. ಓಕೆ. ಯಾಕಂದ್ರೆ ಕೆಲವೊಂದು ತರಕಾರಿಗಳು ಅಂದ್ರೆ ಈರುಳ್ಳಿ ಆಗಿರ್ಬೋದು ಅಥವಾ ಕ್ಯಾಪ್ಸಿಕಮ್ ಆಗಿರೋದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಹೌದು. ಉಪ್ಪು ಕಡಿಮೆ ಹಾಕಿದ್ರು ಪರವಾಗಿಲ್ಲ, ಬೇಕಾದ್ರೆ ಆಮೇಲೆ ಜಾಸ್ತಿ ಹಾಕೋಬಹುದು ಕಡಿಮೆ ಆದ್ರೆ. ಈಗ ಟೊಮೆಟೊ ಲೇಟಾಗಿ, ಟೊಮೆಟೊನು ಇವಾಗ ಹಾಕ್ತೀನಿ, ಯಾಕಂದ್ರೆ ನಾನು ಕ್ಯಾಪ್ಸಿಕಮ್ ಇದು ಉಪ್ಪು ಹಾಕಿರೋದ್ರಿಂದ ಬೇಗ ಬೇಯುತ್ತೆ. ಅಚ್ಚಾ. ಓಕೆ. ಮತ್ತೆ ಬೇಯಿಸಿರುವಂತ ಬಟಾಣಿ ನಿನಗೆ ಇವಾಗಲೇ ಹಾಕ್ಬೇಕು ಆಮೇಲೆ ಹಾಕ್ಬೇಕು ಅಂತೇನಿಲ್ಲ, ಯಾಕಂದ್ರೆ ಇವೆಲ್ಲ ಬೇಯಿಸಿರುವಂತದ್ದಲ್ವಾ. ಪಲಾವ್ ಸಾಮಗ್ರಿಗಳು, ಬಟ್ ಚಿತ್ರಾನ್ನದ ಮೆಥಡು. ಇವಾಗ ಏನ್ ಮಾಡೋಣ, ಇದಿಷ್ಟು ನಾವು ಹಾಕಿದೀವಿ, ಉಪ್ಪು ಹಾಕಿದೀವಿ. ಈ ಹಂತದಲ್ಲಿ ನಾವು ಸ್ವಲ್ಪ ಮೊಸರು ಹಾಕ್ಬೇಕು. ಯಾಕಂದ್ರೆ ಬಿರಿಯಾನಿ ಟೇಸ್ಟ್ ಕೊಡುತ್ತದು ಮೊಸರು ಹಾಕಿದ್ರೆ. ಒಂದು 3 ರಿಂದ 4 ಸ್ಪೂನ್ ಆಗಷ್ಟು ಮೊಸರು. ಇನ್ನೊಂದೇನಾಗುತ್ತೆ ಗೊತ್ತಾ, ನಾವು ಕುಕ್ಕರಲ್ಲಿ ಬೇಯಿಸಕ್ ಹೋದ್ರೆ ದಿಸ್ ಅ ಪಾಯಿಂಟ್ ಅನ್ಸುತ್ತೆ, ಟೊಮ್ಯಾಟೊ ಮತ್ತೆ ಕ್ಯಾಪ್ಸಿಕಮ್ ತೀರಾ ಮೆತ್ತಗಾಗ್ಬಿಡುತ್ತೆ. ಹೌದು. ಕ್ಯಾಪ್ಸಿಕಮ್ ಇಲ್ಲಾಂದ್ರೆ ಮತ್ತೆ ಸಪ್ರೇಟ್ ಆಗಿ ಒಗ್ಗರಣೆ ಮಾಡ್ಕೊಂಡು ಆಮೇಲೆ ಹಾಕ್ಬೇಕು. ಹೌದು. ಅಂಡ್ ಅದನ್ನ ಹಾಕಿ ಕುಕ್ಕರಲ್ಲಿ ಬೇಯಿಸಿದ್ರೆ ಆವಾಗ್ಲೂ ಮೆತ್ತಗಾಗತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ಅ ಬೆಟರ್ ಆಪ್ಷನ್. ಮತ್ತೆ ಇದ್ರ ಸತ್ವಗಳೆಲ್ಲ ಇದ್ರೊಳಗೆ ಉಳ್ಕೊಳ್ಳುತ್ತೆ. ಕರೆಕ್ಟ್. ಓಕೆ. ಇವಾಗ ಸ್ವಲ್ಪ ಪಲಾವ್ ಮಸಾಲ, ತುಂಬಾ ಜಾಸ್ತಿನೂ ಇರಬಾರ್ದು. ಹೌದಾ? ಮೈಲ್ಡ್ ಆಗಿದ್ರೆ ಸಾಕು. ಮತ್ತೆ ಅಚ್ಕಾರದ ಪುಡಿ ಚೂರು ಕಲರ್ಗೋಸ್ಕರ, ಯಾಕಂದ್ರೆ ನಾವು ಪಲಾವ್ ಪೌಡರ್ ಹಾಕಿದೀವಿ, ಹಸಿಮೆಣಸಿನ್ಕಾಯಿ ಹಾಕಿದೀವಿ, ಅಚ್ಕಾರದ ಪುಡಿ ಹಾಕಿರೋದ್ರಿಂದ ತುಂಬಾ ಖಾರ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀವಿ. ಅಲ್ಲಲ್ಲ, ನಾನು ಖಾರಕ್ನ ಹೇಳ್ತಿರೋದು. ಸೊ ಇದು 3 ಹಾಕಿರೋದ್ರಿಂದ ಜಾಸ್ತಿ ಬೇಕಾಗಲ್ಲ. ಓಕೆ.
ನೋಡು ಇವಾಗ ಇದಿಷ್ಟು ಬೆಂದಿದೆ ಅಲ್ಲ, ಓಕೆ. ಈಗೇನ್ ಮಾಡೋಣ, ಗೋಧಿ ನುಚ್ಚು ನಾವೇನ್ ಬೇಯಿಸ್ಕೊಂಡಿದೀವೋ ಅದನ್ನ ಹಾಕ್ಬಿಡೋಣ. ಈಗ ನಾನು 1 ಬಟ್ಲ ಆಗಷ್ಟು ಬೇಯಿಸ್ಕೊಂಡಿದ್ದೆ. ಅಂಡ್ ಗೋಧಿ ನುಚ್ಚು ಬೇಯಿಸ್ಕೋಬೇಕಾದ್ರೆ ನೀರ್ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು? ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟೇನಾ? ಅಷ್ಟೇ ಹಾಕು. ಬಟ್ ಉದ್ರುದ್ರು ಇದ್ರ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಬಟ್ ಏನಂದ್ರೆ ಇದು ಸ್ವಲ್ಪ ನೀರ್ ಜಾಸ್ತಿ ಆಗೋಯ್ತು ಅಂತಂದ್ರೆ ಮೇಲೆಲ್ಲ ಕುಕ್ಕರ್ ಇಂದ ಮೇಲೆ ಆಚೆ ಕಡೆ ಬಂದ್ಬಿಡತ್ತೆ. ಸೊ ಆದಷ್ಟು ಮೊದಲು ಕಡಿಮೆ ಹಾಕೊಂಡ್ರೆ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಅದೇನ್ ಬೇಯತ್ತೆ, ಬೇಗ ಬೇಯತ್ತೆ. ನೋಡಿ ಇದೆಲ್ಲ ಬಿಡಿಸ್ಕೊತಾ ಇದೆ ನೋಡಿ. ಸ್ವಲ್ಪ ಈಗ ಹಾಕಿದ್ಮೇಲೆ ಒಂಚೂರು ಲಿಂಬೆಹಣ್ಣು ಹಾಕ್ಬಿಟ್ಟು ಈಗಲೇ ಅಂದ್ರೆ ಲಿಂಬೆಹಣ್ಣು ಹಾಕ್ಬಿಟ್ಟು ಒಂದು ಲೋ ಫ್ಲೇಮ್ ಮಾಡ್ಬಿಡೋಣ. 2 ನಿಮಿಷ ಬೆಂದ್ರೆ ಸಾಕದು. ಓಕೆ. ಮತ್ತೇನಂದ್ರೆ ಸ್ವಲ್ಪ ವಯಸ್ಸಾದವ್ರಿಗೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಸ್ವಲ್ಪ ಜೀರ್ಣ ಆಗ್ಬೇಕು ಅಂತಂದ್ರೆ ಮೆತ್ತಗಿರ್ಬೇಕು. ತೀರಾ ಬಲು ಇದ್ರೆ ಜೀರ್ಣ ಆಗಲ್ಲ. ಏನಿದ್ರೆ ಜೀರ್ಣ ಆಗಲ್ಲ. ಬಲು ಅಂತಂದ್ರೆ ಉದ್ರು. ನಮ್ಮ ಸೌತ್ ಕೇಂದ್ರ ಭಾಷೆ ನಿಂಗೂ ಹೇಳ್ಕೊಟ್ಬಿಡ್ತೇನೆ. ಹೌದು, ನಾ ಹೋಗೋಷ್ಟು ಕಲ್ತ್ಬಿಡ್ತೀನಿ. ಓಕೆ. ಈಗ ಈ ಹಂತದಲ್ಲಿ ಒಂದು ಸ್ವಲ್ಪ ಲಿಂಬೆ ಹಣ್ಣು, ಓಕೆ, ಟೊಮೆಟೊನು ಹಾಕಿರೋದ್ರಿಂದ ಸ್ವಲ್ಪ ಲಿಂಬೆ ಹಣ್ಣು ಹಾಕೋಣ. ಬೇಕಾದ್ರೆ ಇನ್ನೂ ಹಾಕೋಬಹುದು. ಈಗ ಇದಿಷ್ಟು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಮುಚ್ಚಿಟ್ಬಿಡೋಣ. ಓಕೆ ಓಕೆ. ಬ್ರೋಕನ್ ವೀಟ್ ಪಲಾವ್ ರೆಡಿ ಆಗ್ತದೆ. ಒಂದ್ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಬೇಯಿಸ್ಬೇಕಂತೆ. ನೀವ್ಯಾಕೆ ಸುಮ್ಮನೆ ಕಾಯ್ತಾ ಇರ್ತೀರಾ? ಹೋಗಿ ಏನಾರ ಸಣ್ಣ ಪುಟ್ಟ ಕೆಲಸ ಇದ್ರೆ ಮುಗಿಸ್ಕೊಂಡು ಬಂದ್ಬಿಡಿ. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಸಂಚಿಕೆಯಲ್ಲಿ ಯು ಟೇಕ್ ಅ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಎಸ್, ಪಲಾವ್ ನೋಡು ಗಮ್ಮಂತಿದೆ. ನೀ ಕೇಳ್ದಿಲ್ಲ ಕ್ಯಾಪ್ಸಿಕಮ್ ಮೊದಲೇ ಯಾಕೆ ಇವಾಗ ಹಾಕ್ತಾ ಇದೀಯ ಅಂತ. ನೋಡು, ಕರೆಕ್ಟ್. ಅದ್ರೊಳಗೆ ಅಷ್ಟು ಬೆಂದ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯಿಂದ ಒಂದು ಸ್ವಲ್ಪ. ಎಷ್ಟಾರು ನಮ್ಮ ಇಂಡಿಯನ್ ಫುಡ್ಗೆ ಕೊತ್ತಂಬರಿ ಸೊಪ್ಪು ಬೀಳಲೇಬೇಕು. ಆವಾಗಲೇ ಇರೋದು ರುಚಿ. ಇದು ಆಕ್ಚುಲಿ ಪಲಾವ್ ತರ ಕಾಣಿಸ್ತಿಲ್ಲ ತಾನೆ? ಏನ್ ತರ ಕಾಣಿಸ್ತಿದೆ ಹೇಳು? ಏನ್ ತರನಾ? ಬಿರಿಯಾನಿ ತರನಾ? ಬಿರಿಯಾನಿ ಹೌದು. ಆಮೇಲೆ ಈ ಮಸಾಲ ಉಪ್ಪಿಟ್ಟು ಮಾಡ್ತಾರಲ್ಲ, ವಾಂಗಿಬಾತ್ ಪುಡಿ ಹಾಕಿ, ಆ ತರ ಅನ್ಸ್ತಿದ್ಯಾ? ರುಚಿಯಾದ ಬ್ರೋಕನ್ ವೀಟ್ ಗೋಧಿ ನುಚ್ಚಿನ ಪಲಾವ್. ಯಾಕಂದ್ರೆ ಗೋಧಿ ನುಚ್ಚು ಅಂದ್ರೆ ಬರೀ ಪಾಯಸ ಮಾಡ್ತಾರೆ ಅಂತ ಅನ್ಕೊಂಡಿದ್ರು. ಹೌದು ಅಲ್ವಾ? ಯೂಶಲಿ ಗೋಧಿ ನುಚ್ಚಿಂದ ಪಾಯಸ ಒಂದೇ ಮಾಡೋದು ಅನ್ಕೊಂಡಿದ್ರು. ಪೊಂಗಲ್ ಅಂತೂ ಗೊತ್ತಿತ್ತು, ಆಯ್ತಾ? ಅದು ಸಖತ್ತಾಗತ್ತೆ, ಇಷ್ಟ ಆಗತ್ತೆ ನನ್ಗೆ ಪೊಂಗಲ್ನು. ಒಂದು ಗೋಧಿ ನುಚ್ಚಿನ ಪಲಾವ್ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ? ಖಂಡಿತ ನೋಡ್ತೀನಪ್ಪ. ಸಿಕ್ಕಾಬಟ್ಟೆ ಬಿಸಿಯಾಗಿ ಸಿಕ್ಕಾಬಟ್ಟೆ ಯಮ್ಮ ಕಾಣ್ತದೆ. ಖಂಡಿತ ಟೇಸ್ಟ್ ನೋಡ್ತೀನಿ, ಆದ್ರೆ ನಿಮ್ಮನ್ನ ಬಿಟ್ಟು ನೋಡಲ್ಲ. ಹೇಗ್ ಮಾಡಿದ್ರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಬ್ರೋಕನ್ ವೀಟ್ ಪಲಾವ್ ಮಾಡುವ ವಿಧಾನ: ಒಂದು ಬಾಣಲೆಗೆ ತುಪ್ಪ ಹಾಗೂ ಎಣ್ಣೆ ಹಾಕಿ ಕಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಗೂ ಈರುಳ್ಳಿ ಹಾಕಿ ಬಾಡಿಸಿ. ನಂತರ ಈಸ್ಟರ್ನ್ ಅರಿಶಿನ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿದ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಉಪ್ಪು, ಟೊಮೊಟೊ ಹಾಗೂ ಬೇಯಿಸಿದ ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಮೊಸರು, ಈಸ್ಟರ್ನ್ ಗರಂ ಮಸಾಲ, ಈಸ್ಟರ್ನ್ ಅಚ್ಚು ಖಾರದ ಪುಡಿ ಹಾಗೂ ಬೇಯಿಸಿದ ಗೋಧಿ ನುಚ್ಚು, ಸ್ವಲ್ಪ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನಿಮಿಷ ಬೇಯಲು ಬಿಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದರೆ ಬಿಸಿ ಬಿಸಿ ಗೋಧಿ ನುಚ್ಚಿನ ಪಲಾವ್ ರೆಡಿ. ಓಕೆ. ಅಯ್ಯಪ್ಪ ಬಾರ ಕಣವ್ವ. ನಿಧಾನ ತಿನ್ನಮ್ಮ. ಆಯ್ತವ. ಇಷ್ಟೇನಾ? ಇಷ್ಟೆಲ್ಲ ಪೂತ್ರ ಪಾತ್ರನೇ ಕೊಡ್ತೀನಿ ನಿಂಗೆ. ಹುಳಿ ಆಯ್ತಾ? ಚೆನ್ನಾಗಿದೆ. ಹುಳಿ ಇಲ್ಲ, ಜಾಸ್ತಿ ಇಲ್ಲ, ಕರೆಕ್ಟ್ ಅದ. ಹುಳಿ ಖಾರನು ಸರಿಗಿದೆ. ನಾನು ನಿಂಗೆ ಅದಕ್ಕೆ ಹೇಳಿದ್ದು. ಹಸಿಮೆಣಸಿನಕಾಯಿ ಆಮೇಲೆ ಪಲಾವ್ ಪೌಡರ್ ಎಲ್ಲ ಹಾಕಿದ್ವಲ್ಲ. ವಾವ್, ಇನ್ನೊಂದು ಸ್ಪೂನ್ ತಿನ್ಬಿಡ್ತೀನಿ. ತುಂಬಾ ಚೆನ್ನಾಗಿದೆ. ನೋಡು, ನಾನು ಆ ಕಡೆ ತಿರ್ಕೋತೀನಿ, ಎಷ್ಟು ಬೇಕೋ ಅಷ್ಟು ತಿನ್ನು. ಸೊ ಏನ್ ನೆಕ್ಸ್ಟ್ ರೆಸಿಪಿ ಏನು? ನೆಕ್ಸ್ಟ್ ಒಂದು ವೆರಿ ಟ್ರೆಡಿಷನಲ್ ಹಳೆ ಕಾಲದ ತಿಂಡಿ. ವಾಟ್ ಖಾದ್ಯ ಅಂತಾನೆ ಹೇಳ್ಬೋದು. ಅದು ಖಾದ್ಯ ಅಂದ್ರೆ ತಿನ್ನುವ. ಹೌದು. ಬೆಣ್ಣೆ ಮುರ್ಕು.
ಬೆಣ್ಣೆ ಮುರ್ಕು ಸಾಮಾನ್ಯವಾಗಿ ನಾವು ಹೋಟ್ಲುಗಳಲ್ಲಿ ಹೋಗೇ ತಿಂತೀವಿ, ಅಥವಾ ನೀನು ಯೂಶಲಿ ಚೌಚವು ಚಕ್ಲಿ ಕೊಡಬಳೆ ಎಲ್ಲ ಮಾಡ್ತಾರಲ್ಲ ಅಂತ ಕಡೆ ಮಾತ್ರ ಹೋಗಿ ತಿನ್ನೋ ಪದ್ಧತಿಗಳು. ಸೊ ಏನ್ ಯೂಶಲ್ ಆಗಿ ಅದ್ರ ಟ್ರೇಡ್ ಸೀಕ್ರೆಟ್ ಏನು ಅಂತ ಕೆಲವರು ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಇವತ್ತು ನಿಂಗೆ ಬೆಣ್ಣೆ ಮುರ್ಕು ಮಾಡ್ಕೊಡೋಣ. ಸೊ ತಮ್ಮ ಸೀಕ್ರೆಟ್ಸ್ ಎಲ್ಲ ಬಿಟ್ಕೊಡ್ತಾ ಇದ್ದೀರಾ ಇವತ್ತು? ಎಲ್ಲ ಬಿಟ್ಕೊಟ್ಟಾಯ್ತು, ಸುಮಾರು ರೆಸಿಪಿ ಇದು, ಅದೇನು ಹೊಸದೇನಲ್ಲ. ಲಿಡು ಇಂಗ್ರೀಡಿಯೆಂಟ್ಸ್ ಏನ್ ಬೇಕಂತ ಈಗ ಹೇಳ್ತೀನಿ. ಬೆಣ್ಣೆ ಮುರ್ಕಿಗೆ ಏನೇನ್ ಬೇಕು ಅಂತ ಹೇಳ್ಬಿಡಿಪ್ಪ. ಅದೇ ನೀವೆಲ್ಲ ಮರ್ತೋಗ್ಬಿಡ್ತೀರಂತ. ಹೌದಪ್ಪ. ಇದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಬೆಣ್ಣೆ, ಹುರ್ಗಡ್ಲೆ ಹಿಟ್ಟು, ಇಂಗು, ಓಂಕಾಳು ಕೊಡ್ರಿ. ಅದೊಂದು ಮಿಕ್ಸಿಂಗ್ ಬೌಲ್ ಹಾಕ್ಬಿಡ್ಲ ಇಷ್ಟು? ಸಾಕು. ಓಕೆ. ಉದ್ದರ್ಸ್ದೆ ಕೊಡೋ ಬೌಲು. ಉದ್ದರಿಸ್ದೇನಾ? ಏನಮ್ಮ ಉದ್ಧಾರ ಮಾಡಿದೆ ಅಂತ ಅರ್ಥ? ಕಡಲೆ ಹಿಟ್ಟು. ಈಗ ಕಡಲೆ ಹಿಟ್ಟು 1 ಬಟ್ಲು, ಹುರ್ಗಡ್ಲೆ ಹಿಟ್ಟು 1 ಬಟ್ಲು, ಅಕ್ಕಿ ಹಿಟ್ಟು 1 ಬಟ್ಲು, 3 ಒಂದೇ ಅಳತೆಯಲ್ಲಿ ತಗೋಬೇಕು. ಓಕೆ. ನಾನು ಇವಾಗ ಇಷ್ಟು ನಿಂಗೆ ಮಾಡ್ಕೊಡಲ್ಲ, ಬೇಡ. ಈ ಸ್ಪೂನಲ್ಲಿ ಅಳತೆ ತಗೋತೀನಿ ಇವಾಗ. ಸರಿ. ಓಕೆ. 1 2 3. ಓಕೆ. ಇದು ಅಷ್ಟೇ. 1 2. ನೀ ಹೇಳಿ ಅಂತಾನೆ ನಾ ಕಾಯ್ತಾ ಇದ್ದೆ. ಎಲ್ಲ ಒಂದೊಂದು ಬಟ್ಲಾಗಷ್ಟು ತಗೋ. 1 2 3. ಯಾಕಂದ್ರೆ ಅದು ಮರೆಯಕ್ ಸಾಧ್ಯವೇ ಇಲ್ಲ. ಮರೆಯಕ್ ಸಾಧ್ಯವಿಲ್ಲ ಅಭಿನಯ. ಹೌದು. ಇದಕ್ಕೆ ನಾವು ಅಚ್ಕಾರದ ಪುಡಿ ಹಾಕೊಳ್ಳಲ್ಲ. ಯಾಕೆ ಹಾಕಲ್ಲ? ಬಣ್ಣ ಬದಲಾಗತ್ತೆ, ಚೆನ್ನಾಗಿರಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಓಂಕಾಳು ಜೀರ್ಣಕ್ಕೋಸ್ಕರ. ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ. ನಾನು ಹಾಕ್ತಾ ಇದ್ದೀನಿ ಅಷ್ಟೇ. ಜೀರ್ಣ ಒಂದೇ ಅಲ್ಲ, ಫ್ಲೇವರು ಸಖದ ಇರುತ್ತೆ. ಹೌದು. ಮತ್ತೆ ಇಂಗು, ಯಾಕಂದ್ರೆ ಹುರ್ಗಡ್ಲೆ ಮತ್ತೆ ಕಡಲೆಬೇಳೆ, ಕಡಲೆ ಹಿಟ್ಟು 2 ವಾಯು ಆಗಿರೋದ್ರಿಂದ ಇದು ಹಾಕ್ತಾ ಇದ್ದೀನಿ. ಮತ್ತೆ ಬೆಣ್ಣೆ ಮುರ್ಕಂದ್ಮೇಲೆ ಬೆಣ್ಣೆ ಹಾಕ್ತಿದ್ರೆ ನಾವು ಮೂರ್ಖರಾಗ್ಬಿಡ್ತೀವಿ. ಹೌದು. ಈಗ 1 ಟೇಬಲ್ ಸ್ಪೂನ್ ಆಗಷ್ಟು ಬೆಣ್ಣೆ ಹಾಕಿದ್ದೀನಿ. ಓಕೆ. ಇದಿಷ್ಟು ನಾವು ಮಿಕ್ಸ್ ಮಾಡ್ಕೋಬೇಕು ಮೊದಲು. ನೋಡು, ಇದಿಷ್ಟು ಈ ಬೇಕಿಂಗ್ ಅಲ್ಲಿ ಕ್ರಂಬಲ್ ಅಂತಾರೆ ಇದಕ್ಕೆ. ಇದನ್ನ ಫಸ್ಟ್ ಮಿಕ್ಸ್ ಮಾಡ್ಕೊಳ್ತೀವಲ್ಲ, ಏನು ಬೆಣ್ಣೆನೋ ತುಪ್ಪನೋ ಏನು ಹಾಕೊಂಡಿರ್ತೀವಲ್ಲ, ಈ ತರ ತರ್ತರಿ ಆಗ್ಬೇಕು. ಅವಾಗ ಚೆನ್ನಾಗಿ ಕೂಡಿದೆ ಅಂತ ಅರ್ಥ. ಈಗ ನಾನು ನೀರು ಹಾಕೊಳ್ತೀನಿ. ಬೇಕಿಂಗ್ ಅಲ್ಲಿ ಸಾಮಾನ್ಯವಾಗಿ ನಾವು ಈ ಟಾರ್ಟ್ ಎಲ್ಲ ಮಾಡ್ಬೇಕಾದ್ರೆ ಈ ತರ ಮಾಡ್ಕೊಳ್ತೀವಿ. ಟಾರ್ಟ್ ಅಂದ್ರೆ ನಾ ಇನ್ನೊಂದ್ ದಿವಸ ತೋರಿಸ್ತೀನಿ. ಇವಾಗ ಸುಮ್ನೆ ಕುತೂಹಲದಲ್ಲಿ ಬಿಡ್ತೀನಿ ನಿನ್ನ. ಏನದು ಟಾರ್ಟ್ ಅಂದ್ರೆ ಏನು? ಅರ್ಥ ಏನು? ಅದು ಬೇಕಿಂಗ್ ಅಂದ್ರೆ ಕಪ್ ಕೇಕ್ಸ್ ಅಲ್ಲ, ಟಾರ್ಟ್ಸ್ ಅಂತಾನೆ ಬರುತ್ತೆ. ಮೌಲ್ಡ್ ಇರುತ್ತೆ, ಅದ್ರ ಒಳಗೆ ಫಿಲ್ಲಿಂಗ್ ಹಾಕ್ಬಿಟ್ಟು ಮಾಡೋದು. ನಾನು ಹಿಂಗೆ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ಅದು ನಾ ಅದಕ್ಕೆ ಹೇಳಿದ್ದು, ಕೆಲವೆಲ್ಲ ನಾನು ಮುಂದೆ ಹೇಳಿ ತೋರಿಸ್ತೀನಿ, ಅದೆಲ್ಲ ಮಾಡಿ ತೋರಿಸ್ತೀನಿ ಅಂತ. ತೊಟ್ಟೆ ನೀರ್ ಹಾಕೊಂಡಿರೋದಲ್ಲ ಈಗ? ಹೌದು, ಸ್ವಲ್ಪ ನೀರ್ ಸಾಕಾಗುತ್ತೆ. ತುಂಬಾ ನೀರಾದ್ರೆ ಏನಾಗುತ್ತೆ, ಎಣ್ಣೆ ಕುಡಿಯತ್ತೆ. ಹಂಗ? ಏನ್ ಆಶ್ಚರ್ಯವಾಗಿ ಕೇಳ್ತಿದ್ಯಾ? ಗೊತ್ತಿರ್ಲಿಲ್ಲ. ಅದು ಗೊತ್ತಿರ್ಲಿಲ್ಲ ನಿಜ. ಜಾಸ್ತಿ ನೀರಾದ್ರೆ ಎಣ್ಣೆ ಕುಡಿಯತ್ತೆ. ಆದಷ್ಟು ಸ್ವಲ್ಪ ಈ ತರ ಕಲ್ಸ್ಕೋಬೇಕು. ಇದಕ್ಕೂ ನಾವು ಸೋಡಾ ಹಾಕಿಲ್ಲ. ಅದಕ್ಕೆ ಹೇಳಿದ್ದು ಆದಷ್ಟು ಸೋಡಾ ಅವಾಯ್ಡ್ ಮಾಡೋದು ಒಳ್ಳೇದು. ಈಗ ಇದು ನೋಡು ಆಗಿದೆಯಲ್ಲ, ಚೆನ್ನಾಗಿ ನಾದ್ಕೊಂಡಿದೀನಿ. ಈಗ ಹಾಕೋಣ? ಯಾ ಪ್ಲೀಸ್. ಎಣ್ಣೆ ಕಾದಿದೆ. ಬೇಡ, ಯಾಕಂದ್ರೆ ಕಾದಿದೆ ಅಲ್ಲ. ಓಕೆ. ಸ್ವಲ್ಪ ಗಟ್ಟಿ ಕಲ್ಸ್ಕೊಂಡ್ರೆ ಎಣ್ಣೆ ಕಡಿಮೆ ಕುಡಿಯುತ್ತೆ. ಓಕೆ. ಮತ್ತೆ ಇದು ಚೂಪ್ ಇರುತ್ತಲ್ಲ, ನೀಟಾಗಿ ಡಿಸೈನ್ ಚೆನ್ನಾಗಿ ಬರುತ್ತೆ. ನೀನ್ ಸ್ವಲ್ಪ ನೀರ್ ಮಾಡ್ಕೊಂಡ್ರೆ ಆ ಒಂದು ಚೂಪು ಸೂಜಿ ತರ ಇರುತ್ತಲ್ಲ, ಅದು ಬರೋದಿಲ್ಲ. ಮುರ್ಕಲ್ಲಿರೋದೇ ಅದು ಮೇನ್. ನೋಡು, ನಾ ಹೇಳೋದಲ್ಲ, ಗಟ್ಟಿಗೆ ಮಾಡ್ಕೊಂಡ್ರೆ ನೋಡು ಸಖತ್ ಬಂದಿದೆ ಡಿಸೈನ್ ಅಲ್ಲ. ಈ ಕ್ರೊಕೊಡೈಲ್ ಮುಳ್ಳುಗಳು ಹೇಗಿರುತ್ತೆ ಹಾಗೆ. ಈಗ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಓಕೆ. ಆದಷ್ಟು ಎಣ್ಣೆ ಮುಂದೆ ಇರ್ಬೇಕಾದ್ರೆ ಸ್ವಲ್ಪ ದೂರ ಇರ್ಬೇಕಂತ. ಸ್ವಲ್ಪ ದೂರ ಸರಿ. ಮೊದಲೇ ನಮ್ಗೆ ಎಣ್ಣೆ ಅಂದ್ರೆ ಟೆನ್ಷನ್. ಇದು ಫುಲ್ ಕೆಂಬಣ್ಣ ಬರೋ ತನಕ ಸ್ವಲ್ಪ ಕೆಂಬಣ್ಣ ಬರಬೇಕು. ಆಮೇಲೆ ಆದಷ್ಟು ಒಂದ್ಸತಿ ಹೈ ಫ್ಲೇಮ್ ಮಾಡಿರ್ತೀವಲ್ಲ, ಆಮೇಲೆ ಲೋ ಫ್ಲೇಮ್ ಮಾಡ್ಬಿಡ್ಬೇಕು. ಯಾಕಂದ್ರೆ ಒಳಗೆ ಚೆನ್ನಾಗಿ ಬೇಯ್ಬೇಕಲ್ವಾ, ಅದಕ್ಕೋಸ್ಕರ. ಈಗ ಲೋ ಫ್ಲೇಮ್ ಮಾಡ್ತಿದ್ದೀನಿ. ಮತ್ ಆದಷ್ಟು ಬಣ್ಣ ಜಾಸ್ತಿ ಸೀದಿಸಬಾರ್ದು ಇದು. ಹೌದಾ? ಹೌದು. ಆದಷ್ಟು ಗೋಲ್ಡನ್ ಬ್ರೌನ್ ಇದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆ. ಈಗ ನಾವು ಓವನ್ ಅಲ್ಲಿ ಬಿಸ್ಕೆಟ್ ಮಾಡ್ತೀವಲ್ಲ, ಹೌದು, ಅದು ಅಷ್ಟೇ.
ಫಸ್ಟ್ ಬಿಸಿ ಬಿಸಿ ಅನ್ಸುತ್ತೆ, ಆಮೇಲೆ ಸಾಫ್ಟ್ ಅನ್ಸುತ್ತೆ, ಆಮೇಲೆ ಕ್ರಿಸ್ಪ್ ಆಗುತ್ತೆ. ಕೆಲವ್ರು ಏನಾಗುತ್ತೆ ಇದು ಬೆಂದಿಲ್ಲ ಅಂತ ಅನ್ಕೊಳ್ತಾರೆ. ಏನ್ ಹಂಗೆ ಜೋಡಿಸ್ಕೊಂಡು ಅಲಂಕಾರ ಮಾಡ್ಕೊಂಡು ಕೊಡಿ, ಅದು ಏನ್ ಇಲ್ಲಿ ಹೋದ್ಮೇಲೆ ಎಲ್ಲ ಒಂದೇ ಪ್ರತಿಮಾ. ಹೌದಾ? ಕೊಡ್ಬೇಕಾದ್ರೆ ಒಂಥರ ಸ್ವಲ್ಪ ಪ್ರೆಸೆಂಟೇಷನ್ ಇರ್ಬೇಕಲ್ಲ. ತುಂಬಾ ಚೆನ್ನಾಗಿದೆ. ತಗೊಳಮ್ಮ ನೀನು. ಓಕೆ, ಥ್ಯಾಂಕ್ ಯು. ಖಂಡಿತ ನಾನೀಗ ರುಚಿ ನೋಡ್ಬಿಡ್ತೀನಿ, ಆಮೇಲೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಇದು ಬೆಣ್ಣೆ ಮುರ್ಕು ತಿಂತಾ ಇದೀನಿ. ಸಕ್ಕತ್ತಾದ. ಚೆನ್ನಾಗಿದೆಯಾ? ಟ್ರೈ ಮಾಡ್ತೀಯ ಮನೇಲಿ? ಸಿಂಪಲ್ ಅಲ್ವಾ? ಸಿಕ್ಕಾಪಟ್ಟೆ ಸಿಂಪಲ್. ಸಖತ್ ಗರ್ಗರಿಯಾಗಿದೆ. ಬಟ್ ಏನೋ ಒಂಥರ ಬಾಯಿಗೆ ಹಾಕೊಂಡು ತಕ್ಷಣ ಒಂಥರ ಗರಿ ಒಂಥರ ಕರ್ಗುತ್ತೆ. ಯಾಕಂದ್ರೆ ಹುರ್ಗಡ್ಲೆ ಹಿಟ್ಟು ಮತ್ತೆ ಬೆಣ್ಣೆ ಇರೋದ್ರಿಂದ ಆ ಥರ ಇರುತ್ತೆ. ಸೂಪರ್ ಯಾ, ಸಖತ್ತಾದೆ. ಬೆಣ್ಣೆ ಮುರುಕು ಮಾಡುವ ವಿಧಾನ: ಮೊದಲು ಮಿಕ್ಸಿಂಗ್ ಬೌಲಿಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹುರಿಗಡಲೆ ಹಿಟ್ಟು, ಉಪ್ಪು, ಓಂಕಾಳು, ಇಂಗು ಹಾಗೂ ಬೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಗಟ್ಟಿಯಾಗಿ ಕಲಸಿ ಚಕ್ಕಲಿ ಹೊರಲಿನಲ್ಲಿ ಹಾಕಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿ ಬೆಣ್ಣೆ ಮುರುಕು ರೆಡಿ ಟು ಈಟ್. ಸಖತ್ತು. ನೋಡ್ಕೊಂಡ್ರಿ ಅಲ್ಲ, ಖಂಡಿತ ಟ್ರೈ ಮಾಡಿ. ಓಕೆ, ಬಿಡ್ತೀನಲ್ಲ ಪ್ರತಿಮಾ. ಸೂಪರ್. ಸೊ ಮತ್ತೆ ಬರ್ತೀರಾ ಹಂಗಾರೆ ನೆಕ್ಸ್ಟ್ ಯಾವಾಗ? ನಾನು ಬರ್ತಾ ಇರ್ತೀನಿ. ಸೊ ಯೋಚನೆ ಮಾಡಬೇಡ, ನೀ ತಿಂತಾ ಇರೋ, ನಾ ಹೊರಡ್ತೀನಿ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ಸುಮ್ಮನೆ ಹಿಂಗೆ ಬಂದು ರಪ್ 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 ಅಂತ ಒಂದೆರಡು ಅಡುಗೆ ಮಾಡಿ ಹೋಗ್ಬಿಡ್ತಾರೆ. ಅವ್ರದ್ದೇ ಲೈಫ್ ಅಲ್ಲ, ಏನೋ ಸೂಪರಾಗಿ ಮಾಡ್ತಾರೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಮುಂದಿನ ಸೆಗ್ಮೆಂಟ್ಗೆ ನಾನು ರೆಡಿ ಆಗ್ತಾ ಇರ್ತೀನಿ. ಅಷ್ಟರಲ್ಲಿ ನೀವು ಒಂದು ಬ್ರೇಕ್ ತೊಗೊಂಡು ಬಂದ್ಬಿಡಿ, ಎಲ್ಲೂ ಹೋಗ್ಬಿಡಿ, ಅಲ್ಲೇ ಇರಿ. ಟೇಕ್ ಅ ಬ್ರೇಕ್. ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಗೋಧಿ ನುಚ್ಚಿನ ಪಲಾವ್ ಆಯಿತು, ಒಳ್ಳೊಳ್ಳೆ ಬೆಣ್ಣೆ ಮುರುಕಾಯಿತು. ಈಗ ನಮ್ಮ ಮುಂದಿನ ಸೆಗ್ಮೆಂಟಲ್ಲಿ ನಮ್ಮ ಜೊತೆ ಯಾರು ಇರ್ತಾರೆ, ಏನು ಅಡುಗೆ ಮಾಡ್ಕೊಡ್ತಾರೆ ಎಲ್ಲ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಹರ್ಷ ಅವರು. ಹರ್ಷ ಅವರು ಬಹಳ ಅದ್ಭುತವಾದಂಥ ರೆಸಿಪೀಸ್ನ ನಮಗೆ ಕಳಿಸಿದ್ರು, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು. ಹಾಗಾಗಿ ಹರ್ಷ ಅವ್ರನ್ನ ಇಲ್ಲಿ ಕರೆಸಿದ್ದೀವಿ. ಸೊ ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಹರ್ಷ. ಹಲೋ, ನಮಸ್ತೆ ಡಾಕ್ಟರ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಸೊ ಅಡುಗೆ ಮಾಡಿ ಅಭ್ಯಾಸ ಇದೆಯಾ? ಆಗಾಗ ಟೈಮ್ ಸಿಕ್ಕಿದಾಗ, ಫ್ರೀ ಆದಾಗ. ಓ ವಾವ್, ಸೊ ಇಂಟ್ರೆಸ್ಟ್ ಅಂತೂ ಇದೆ. ಇಂಟ್ರೆಸ್ಟ್ ಇದೆ. ಗ್ರೇಟ್. ಏನು ಮಾಡ್ಕೊಡ್ತಾ ಇದ್ದೀರಾ ಇವತ್ತು ನಮಗೆ? ಇವತ್ತು ನವಣೆ ಒಗ್ಗರಣೆ ಅಂತ. ನವಣೆ ಒಗ್ಗರಣೆ. ಓಕೆ, ನವಣೆನಲ್ಲಿ ಅನ್ನ ತರ ಮಾಡ್ಬೋದು. ನವಣೆನಲ್ಲಿ ಸಾಕಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ, ಸಾಕಷ್ಟು ಡಿಶಸ್. ಸಾಮಾನ್ಯವಾಗಿ ಇದು ಉತ್ತರ ಕರ್ನಾಟಕ ಮತ್ತೆ ಆಂಧ್ರ ಕಡೆ ಹೆಚ್ಚು ಉಪಯೋಗಿಸುವಂತ ತಿನಿಸಿದು. ನವಣೆ ಬೆಳೆದು ಅದು ಸಾಮಾನ್ಯವಾಗಿ ಅಕ್ಕಿಗೆ ಸಬ್ಸ್ಟಿಟ್ಯೂಟ್ ಆಗಿ ಯೂಸ್ ಮಾಡ್ತಾರೆ. ಇದರ ಮೆಡಿಸಿನಲ್ ವ್ಯಾಲ್ಯೂಸ್ ಮೇನ್ಲಿ ಇಟ್ ಇಸ್ ಹೈಲಿ ರಿಚ್ ಇನ್ ಫೈಬರ್ಸ್. ಓಕೆ, ಗ್ರೇಟ್. ಮತ್ತೆ ಶುಗರ್ ಲೆವೆಲ್ಸ್, ಕಾರ್ಬೋಹೈಡ್ರೇಟ್ಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ವೆರಿ ವೆರಿ ಬೆನಿಫಿಷಿಯಲ್ ಫಾರ್ ಡಯಾಬಿಟಿಕ್ ಪೇಷಂಟ್ಸ್. ಸೊ ಅಂತವ್ರಿಗೆ ಇಮಿಡಿಯೇಟ್ಲಿ ಊಟ ಆದ ನಂತರ ಶುಗರ್ ಬ್ಲಡ್ ರಿಲೀಸ್ ಆಗೋದು ತುಂಬಾ ನಿಧಾನದಲ್ಲಿ ಆಗುತ್ತೆ. ಸೊ ಹಾಗಾಗಿ ಡಯಾಬಿಟಿಕ್ಸ್ಗೆ ತುಂಬಾ ಅನುಕೂಲ ಇದೆ. ನಾವು ಏನೇ ತಿಂದ್ರು ಅದು ಕನ್ವರ್ಟ್ ಆಗೋದು ಅಲ್ಟಿಮೇಟ್ಲಿ ಶುಗರ್, ಗ್ಲೂಕೋಸ್ಗೆ. ಹೌದು. ಈ ಅಕ್ಕಿ ಅನ್ನ ತಿಂದಾಗ ಎಷ್ಟು ಕ್ವಿಕ್ ಆಗಿ ರಿಲೀಸ್ ಆಗುತ್ತೋ ಬ್ಲಡ್ಗೆ, ಇದು ತುಂಬಾ ನಿಧಾನದ ಪ್ರಮಾಣದಲ್ಲಿ ಆಗುತ್ತೆ. ಸೊ ಹಾಗಾಗಿ ಒಂದು ಲೆವೆಲ್ ಮೇಂಟೆನೆನ್ಸ್ ಆಫ್ ಬ್ಲಡ್ ಶುಗರ್ ಲೆವೆಲ್ ಇಸ್ ಮೇಂಟೈನ್ಡ್ ಕಾನ್ಸ್ಟೆಂಟ್ಲಿ. ಸೊ ಇಟ್ ಇಸ್ ವೆರಿ ಬೆನಿಫಿಷಿಯಲ್. ಸೊ ಇದರಲ್ಲಿ ನವಣೆ ಒಗ್ಗರಣೆ ಮಾಡ್ಕೊಡ್ತಾ ಇದ್ದೀರಾ ಇವತ್ತು ನಮಗೆ? ಏನೇನು ಬೇಕು ನವಣೆ ಒಗ್ಗರಣೆ ಮಾಡಕ್ಕೆ? ನವಣೆ ಒಗ್ಗರಣೆ ಮಾಡಲಿಕ್ಕೆ ನವಣೆ, ಈರುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನಕಾಯಿ, ಸಾಸಿವೆ, ಕರಿಬೇವು, ಜೀರಿಗೆ. ಸೂಪರ್. ಸೊ ಎಲ್ಲ ನಮ್ಮ ನಾರ್ಮಲ್ ರೆಗ್ಯುಲರ್ ಕಿಚನ್ ಅಲ್ಲಿ ಅವೈಲೇಬಲ್ ಐಟಮ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಏನು ಕೊಡಿ? ಈ ಪ್ಯಾನ್ ಕೊಡ್ಲಾ? ಪ್ಯಾನ್ ಕೊಡಿ. ನವಣೆ ಬೇಯಿಸ್ಕೊಂಡಿದ್ದೀರಾ ನೀವು ಅಥವಾ ಹೇಗೆ? ಹೌದು. ಅಕ್ಕಿ ಅನ್ನ ಮಾಡೋ ರೀತಿನೇ ನವಣೆ ಬೇಯಿಸ್ಕೋಬೇಕು. ಅಂಡ್ ಆ ಪ್ರಪೋರ್ಷನ್ ಎಲ್ಲ ಒಂದೇನಾ? ಸೇಮ್ ಅಕ್ಕಿಗೆ ಹೇಗೆ ಮಾಡ್ತೀವೋ ಅದೇ ತರ ಪ್ರಪೋರ್ಷನ್. ಬಟ್ ಅರ್ಧ ಗಂಟೆ ಇಂದ 1 ಗಂಟೆ ತನಕ ಬೇಯಿಸಕ್ಕಿಂತ ಮುಂಚೆ ನೆನ್ಸಿಟ್ಕೊಳ್ಬೇಕು. ನವಣೆಗೆ ಒಂಥರ ಹಸ್ಕು ಬರುತ್ತೆ ಅದರದ್ದು, ಆ ಸಿಪ್ಪೆ ಬಿಡಿಸ್ಕೊಳುತ್ತೆ. ಅಕ್ಕಿ ತೊಳೆಯೋ ರೀತಿ ಅದನ್ನೇ ನೆಂದಿರೋ ನವಣೆನ 1 ರಿಂದ 1.5 ಗಂಟೆ ಕಾಲ ನೆನೆಸಿ ಅದನ್ನ ಚೆನ್ನಾಗಿ ಕ್ಲೀನ್ ವಾಶ್ ಮಾಡ್ಕೊಂಡು ಸಿಪ್ಪೆ ಎಲ್ಲ ಬೇರ್ಪಡಿಸ್ಬೇಕು. ಬರೋ ಆ ಬೀಜನ ನಾವು ಅದನ್ನ ಅಕ್ಕಿ ಬೇಯಿಸೋ ರೀತಿ ಬೇಯಿಸಬಹುದು. ಓಕೆ, ಬಟ್ ನಮ್ಗೆ ಇವಾಗ ಅಂಗಡಿನಲ್ಲಿ ಸಿಗೋದು ಇವೆಲ್ಲ ಆಗಿ ಪ್ರೊಸೆಸ್, ಕೆಲವು ಕಡೆ ಪ್ರೊಸೆಸ್ಡ್ ಸಿಗುತ್ತೆ, ಕೆಲವು ಕಡೆ ಸಿಪ್ಪೆ ಜೊತೆಗೆ ಸಿಗುತ್ತೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್. ಸಿಪ್ಪೆ ಜೊತೆ ತಗೊಳ್ಳೋದು ವಾಸಿನಾ? ಸಿಪ್ಪೆ ಜೊತೆ ತಗೊಂಡ್ರೆ ಅದನ್ನ ನೀರಲ್ಲಿ ನೆನೆಸ್ಬಿಟ್ಟು ಸಿಪ್ಪೆ ಸೆಪರೇಟ್ ಮಾಡಬೇಕು. ತಿನ್ನುವ ಕಷ್ಟ.
ಕೆಲಸ ಜಾಸ್ತಿ ಹಾ, ಸ್ವಲ್ಪ ಕೆಲಸ 1 ಅವರಿಂದ 1.5 ಗಂಟೆ ತನಕ ನೀರಲ್ಲಿ ನೆನೆಸಿಟ್ಟು ಓಕೆ ಅಕ್ಕಿ ತೊಳೆಯೋ ರೀತಿ ತೊಳೆದಾಗ ಸಿಪ್ಪೆಯಲ್ಲಿ ಬೇರ್ಪಡುತ್ತೆ. ಅದನ್ನ ಸೆಪರೇಟ್ ಮಾಡಿ ಆಮೇಲೆ ಅನ್ನ ಮಾಡೋ ರೀತಿ ಮಾಡ್ಕೋಬಹುದು. ಓ ಸೇಮ್ ಕುಕ್ಕರಲ್ಲಿ ಹಾಕಿ 2 ಅಥವಾ 3 ವಿಸಿಲ್ ಕೂಗುವಷ್ಟು ಓಕೆ ಅಷ್ಟರೊಳಗೆ ರೆಡಿ ಆಗುತ್ತೆ. ಓ ಯಾವ ಕಡೆ ಐ ಥಿಂಕ್ ಸೌತ್ ಕೆನರಾ ಕಡೆ ಇದು ಜಾಸ್ತಿ ಉಪಯೋಗಿಸ್ತಾರೆ. ನಾರ್ತ್ ಕರ್ನಾಟಕ ಕಡೆ, ನಾರ್ತ್ ಕರ್ನಾಟಕ ಕರ್ನಾಟಕ ಕಡೆ ಮತ್ತೆ ಓಕೆ ಈ ಆಂಧ್ರದಲ್ಲಿ ಜಾಸ್ತಿ ಬೆಳಿತಾರೆ ಇದನ್ನ. ಓಕೆ ಅವ್ರ ರೆಗ್ಯುಲರ್ ಫುಡ್ ಇದೆ. ಹಾರ್ಟ್ ಹೆಲ್ತಿ ಫುಡ್ ಅಂತ. ಹೌದು 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 ಹೌದು. ತುಂಬಾ ಹೈ ಪ್ರೋಟೀನ್ ಕಂಟೆಂಟ್ ಇರುತ್ತೆ ಇದರಲ್ಲಿ. ಮತ್ತೆ ಅಕ್ಕಿಗೆ ಕಂಪೇರ್ ಮಾಡಿದ್ರೆ ಡಬಲ್ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಇರುತ್ತೆ. ಓಕೆ ಕ್ಯಾಲ್ಸಿಯಂ ವೈಸ್ 1 ಚಮಚ ಕೊಡಿ. ಹಾ ಸೊ ನಿಮ್ದೇ ಕ್ಲಿನಿಕ್ ಇದೆಯಾ? ಇಲ್ಲ, ನಾನು ದಯಾನಂದ ಸಾಗರ್ ಕಾಲೇಜ್ನಲ್ಲಿ ಟೀಚ್ ಮಾಡ್ತೀನಿ. ಓಕೆ ಮತ್ತೆ ಫ್ರೆಂಡ್ಸ್ ಕ್ಲಿನಿಕ್ಸ್ ಅಲ್ಲಿ ಕನ್ಸಲ್ಟೇಷನ್ಸ್ ಓಡಾಡ್ತೀನಿ. ಓಕೆ ಸೊ ದಟ್ಸ್ ದ ವೇ ಯು ಪ್ರಾಕ್ಟೀಸ್. ಹೌದು ಹೌದು ಹೌದು. ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡಿದ್ದೀನಿ. ಅದೊಂದು ಚೂರು ಬ್ರೌನ್ ಆಗೋ ಹೊತ್ತಿಗೆ ಮೆಣಸಿನಕಾಯಿ ಹಾಕೊಂಡ್ಬಿಡೋಣ. ಓಕೆ ಖಾರ ಡಿಪೆಂಡ್ ಆಗೋ ರೀತಿ ಮೆಣಸಿನಕಾಯಿ ಹಾಕೋಬೇಕು. ಓಕೆ ನಿಮಗೆ ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡು ಮಾಡೋ ಅಭ್ಯಾಸನ ಓಕೆ ನವಣೆನಲ್ಲಿ ಬೇರೆ ಏನೇನೋ ಮಾಡ್ಬೋದು ಅಂತ ಪೊಂಗಲ್ ಮಾಡ್ಬೋದು, ಪೊಂಗಲ್ ಮಾಡಬಹುದು, ಪಾಯಸ ಮಾಡಬಹುದು. ಈ ಅಕ್ಕಿನಲ್ಲಿ ಏನೇನು ಮಾಡಬಹುದು ಅವೆಲ್ಲನೂ ಸಾಮಾನ್ಯವಾಗಿ ನವಣೆಯಲ್ಲಿ ಮಾಡಬಹುದು. ಓಕೆ ಸಜ್ಜೆ ರೊಟ್ಟಿ ಅಂತ ಮಾಡ್ತಾರೆ. ಸಜ್ಜೆ ಅಂದ್ರೆ ಇದೇನಾ? ಹಾ, ಒಂದು ರೀತಿಯ ಸಜ್ಜೆ ಇದು. ಆಕ್ಚುಲಿ ನವಣೆ ಅನ್ನೋದು ಮಿಲೆಟ್ಸ್ ಅಂತ ಒಂದು ಗ್ರೂಪ್ ಆಫ್ ಗ್ರೈನ್ಸ್ ಬರುತ್ತೆ. ಅದ್ರಲ್ಲಿ 5 ರಿಂದ 6 ವೆರೈಟೀಸ್ ಗ್ರೂಪ್ಸ್ ಇರುತ್ತೆ. ಸೊ ಇಂಗ್ಲಿಷ್ ನಲ್ಲಿ ಈ ನವಣೆಗೆ ಫಾಕ್ಸ್ಟೈಲ್ ಮಿಲೆಟ್ ಅಂತ ಕರೀತಾರೆ. ಏನಂತಾರೆ? ಫಾಕ್ಸ್ಟೈಲ್ ಮಿಲೆಟ್ ಅಂತ ಕರೀತಾರೆ. ಅದ್ರಲ್ಲಿ ಬರೋ ಎಲ್ಲ ನವಣೆಗಳಲ್ಲೂ ಎಲ್ಲದರಲ್ಲೂ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಹಾಗಾಗಿ ಇದರಲ್ಲಿ ಫಾಕ್ಸ್ಟೈಲ್ ಮಿಲೆಟ್ ನಮ್ಮ ಪ್ರದೇಶಗಳಲ್ಲಿ ಜಾಸ್ತಿ ಬೆಳೆಯೋದು. ಓಕೆ, ನಮ್ಮಲ್ಲಿ ಫಾಕ್ಸ್ಟೈಲ್ ಮಿಲೆಟ್ ಅನ್ನೋದು ಜಾಸ್ತಿ ಬೆಳೀತಾರೆ. ಬಟ್ ಒಂದೊಂದಕ್ಕೂ ಒಂದೊಂದು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆಯಾ? ಐ ಮೀನ್ ಮೆಡಿಸಿನಲ್ ಅನ್ನೋದಕ್ಕಿಂತ ಈ ಬೀಟಾ ಕೆರಾಟಿನ್ ಅನ್ನೋ ಒಂದು ಪೌಷ್ಟಿಕಾಂಶ ನಾವು ಆಕ್ಚುಲಿ ಕ್ಯಾಪ್ಸೂಲ್ ಮಾತ್ರೆಗಳು ತಗೋತಾ ಇದೀವಿ. ಆಕ್ಚುಲಿ ಅಕ್ಕಿಗೆ ಗೋಧಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಹೈಯೆಸ್ಟ್ ಕ್ವಾಂಟಿಟಿ ಆಫ್ ಬೀಟಾ ಕೆರಾಟಿನ್ ಇರುತ್ತೆ. ಅದು ಆಂಟಾಕ್ಸಿಡೆಂಟ್ ಮತ್ತೆ ವೈಟಮಿನ್ ಇ ತುಂಬಾ ಹೆಚ್ಚಾಗಿರುತ್ತೆ. ಸೊ ಅದರಿಂದ ಇಟ್ ಇಸ್ ವೆರಿ ನ್ಯೂಟ್ರಿಷಿಯಸ್ ವ್ಯಾಲ್ಯೂ. ಈ ಒಗ್ಗರಣೆ ರೆಡಿ ಆಗಿದೆ. ಇವಾಗ ನಾವು ಇದು ನವಣೆ ಹಾಕೊಂಡ್ಬೇಡ. ಓಕೆ, ಒಲೆ ಆರಿಸ್ಬೋದಾ? ಇರ್ಲಿ ಒಂದು 2 ನಿಮಿಷ ಸಣ್ಣ ಊರಿನಲ್ಲೇ ಐ ಥಿಂಕ್ ತುಂಬಾ ಫೀಲಿಂಗ್ ಆಗಿರುತ್ತೆ ಅನ್ಸುತ್ತೆ. ಒಂದು ಸ್ವಲ್ಪ ತಿನ್ನೋ ಹೊಟ್ಟೆ ತುಂಬುತ್ತಾ. ಬಿಡುವಿನ ವೇಳೆನಲ್ಲಿ ಏನ್ ಮಾಡ್ತೀರಾ? ಬಿಡುವು ಅದು ಹೆಂಗ್ ಸಿಗುತ್ತೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ಹೇಳ್ಕೊಟ್ಟು ಅಲ್ಲಿ ಮತ್ತೆ ಫ್ರೆಂಡ್ಸ್ ಕ್ಲಿನಿಕ್ ಹೋಗ್ತೀರಾ? ಆಗ ಈ ಟೈಮ್ ಸಿಕ್ಕಿದಾಗ ಮನೆಯಲ್ಲಿ ಮಕ್ಕಳ ಜೊತೆ, ತಂದೆ ತಾಯಿ ಜೊತೆ. ಅದು ಬ್ಯಾಂಗ್ಳೂರ್ ಲೈಫ್ ಅಂತೂ ಸಿಕ್ಕಾಬಡೆ ಫಾಸ್ಟ್. ಹೌದು. ಸೊ ಈಗ ಇದು ರೆಡಿ ಆಗಿದೆ. ಸರ್ವ್ ಮಾಡ್ಕೊಂಡು ಕೊಡ್ಬೇಡ. ಬಿಸಿ ಬಿಸಿ ನವಣೆ ಒಗ್ಗರಣೆ ರೆಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಖಂಡಿತ ತುಂಬ ಹೆಲ್ತಿ ಅಂತ ಅಂತೂ ಗೊತ್ತು ನವಣೆ. ಸೊ ಈ ಹೆಲ್ತಿ ನವಣೆ ಒಗ್ಗರಣೆ ಹೇಗೆ ಮಾಡಿದ್ರು ನಮ್ಮ ಡಾಕ್ಟರ್ ಹರ್ಷ ಅವರು ಅಂತ ಒಂದು ರಿಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ನವಣೆ ಒಗ್ಗರಣೆ ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ, ಕಾದ ನಂತರ ಸಾಸಿವೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೆನೆಸಿದ ನವಣೆ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಬಿಸಿ ಬಿಸಿ ನವಣೆ ಒಗ್ಗರಣೆ ಸವಿಯಲು ಸಿದ್ಧ. ಓಕೆ, ಸೊ ಟೇಸ್ಟ್ ನೋಡ್ತೀನಿ.
ಉಪ್ಪಿಟ್ಟಿದ್ದಂಗೆ ಇರುತ್ತೆ. ಉಪ್ಪಿಟ್ಟಿದ್ದಂಗೆ ಇರುತ್ತೆ. ಇದು ಹಿಂಗೇನಾ ಬಾಯಿಗೆ ಒಂಥರ ಕಚ್ಚ ಕಚ್ಚ ಅಂತ ಸಿಗ್ತಿರುತ್ತಾ? ಹೌದು ಹೌದು. ಫುಲ್ ಬೆಂದಿದೆ ಅಲ್ವಾ? ಹೌದು ಹೌದು. ಅಂಡ್ ಇದು ಸಿಪ್ಪೆ ತೆಗೆದು ಬೇಯಿಸಿರೋದು. ಸಿಪ್ಪೆ ತೆಗೆದು ಬೇಯಿಸಿರೋದು. ಆಕ್ಚುಲಿ ಇನ್ನೊಂದು 1 ಅವರ್ ಎಕ್ಸ್ಟ್ರಾ ನೆನೆಸಿದ್ರೆ ಇನ್ನು ಕಂಪ್ಲೀಟ್ ಆಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಓಕೆ. ದಿಸ್ ಇಸ್ ದ ಮೇನ್ ಫೈಬರ್ ಕಂಟೆಂಟ್ ಆಕ್ಚುಲಿ. ಹೌದಲ್ಲ? ಟೇಸ್ಟ್ ತುಂಬಾ ಪ್ಯಾಲೆಟಬಲ್ ಇರಲ್ಲ, ಸೊ ಬಟ್ ನ್ಯೂಟ್ರಿಷನ್ ವ್ಯಾಲ್ಯೂ ಇಸ್ ವೆರಿ ಹೈ. ಇಲ್ಲ ಹಂಗ ಅನ್ಸುತ್ತೆ ಆಕ್ಚುಲಿ. ಏನ್ ಗೊತ್ತಾ, ಫಸ್ಟ್ 2 ಡೇಸ್ ಏನೇ ಆದ್ರೂ ಹಂಗ ಅನ್ಸುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಅದು ಇಷ್ಟ ಆಗುತ್ತೆ. ಯು ಶುಡ್ ಕೆಲವು ತಿಂಡಿಗಳಿಗೆ ಯು ಹ್ಯಾವ್ ಟು ಡೆವಲಪ್ ಎ ಟೇಸ್ಟ್. ಕರೆಕ್ಟ್. ನಾವು ಆಕ್ಚುಲಿ ಅನ್ನಕ್ಕೆ ಇನ್ಮೇಲೆ ಬ್ರೋಕನ್ ವೀಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಅದಕ್ಕೆ ಹುಳಿ ಸಾರು ಏನ್ ಮಾಡ್ತೀವೋ ಅದು ಹಾಕೊಂಡು ತಿನ್ನೋಣ ಅಂತ. ಇನಿಷಿಯಲಿ ಕಷ್ಟ ಆಯ್ತು, ಬಟ್ ಆಮೇಲೆ ಇಟ್ ಇಸ್ ಸೋ ಹೆಲ್ದಿ, ಇವಾಗ ಇಷ್ಟ ಆಗುತ್ತೆ ಅದು. ಸೊ ಐ ಥಿಂಕ್ ದಿಸ್ ಇಸ್ ಆಲ್ಸೋ ವೆರಿ ಗುಡ್. ನಾನು ಫಸ್ಟ್ ಟೈಮ್ ತಿಂತಾ ಇರೋದು ನವಣೆ. ಥಿಂಕ್ ಇಟ್ಸ್ ಗುಡ್, ಟೇಸ್ಟ್ ಇಸ್ ಡೆಫಿನೆಟ್ಲಿ ಗುಡ್. ಜಸ್ಟ್ ದಟ್ ಅದೇ ಕೆಲವ್ರಿಗೆ ಅದು ಬಾಯಿಗೆ ಒಂಥರ ಕಚ ಕಚ ಅಂತ ಸಿಗುತ್ತಲ್ಲ, ಅದರಿಂದ ಒಂಚೂರು ಕಷ್ಟ ಪಡ್ತಾರೆ ಅನ್ಸುತ್ತೆ. ಆಮೇಲೆ ಅದೇ ನಿಮಗೆ ಚೆನ್ನಾಗಿ ಅನ್ಸುತ್ತೆ. ಹೌದು, ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಖಂಡಿತ ಟ್ರೈ ಮಾಡಿ. ಹೆಲ್ತಿ ಆಗಿರೋದು ಸ್ವಲ್ಪ ಮಾಡ್ಕೊಂಡು ತಿನ್ಬೇಕಲ್ವಾ ಜೀವನದಲ್ಲಿ, ಖಂಡಿತ ಟ್ರೈ ಮಾಡಿ. ಸೊ ಸಖತ್ತಾಯ್ತು ನವಣೆ ಒಗ್ಗರಣೆ. ಏನ್ ಮಾಡ್ಕೊಡ್ತೀರಾ? ನಮ್ಗೆ ಇನ್ನೊಂದು ರೆಸಿಪಿ ಮಾಡ್ಕೊಡ್ಬೇಕು. ಮರ್ಜಿಪಾನ್ ಅಂತ. ಮರ್ಜಿಪಾನ್ ಅಂತ ಯಾವ ಕಡೆ ಇದು? ಇದು ಆಕ್ಚುಲಿ ಬೇಸಿಕಲಿ ಆಲ್ಮಂಡ್ ಇಂದ, ಬಾದಾಮಿಯಿಂದ ಮಾಡುವಂತ ಥಿಂಗ್ಸ್ ಇದು. ಓಕೆ. ಮೆಡಿಟರೇನಿಯನ್ ಏರಿಯಾ, ಮಿಡ್ಲ್ ಈಸ್ಟ್ ಅಲ್ಲೆಲ್ಲ ಹೆಚ್ಚಾಗಿ ಮಾಡ್ತಾರೆ. ಆಕ್ಚುಲಿ ನೋಡಕ್ ಹೋದ್ರೆ ಅದು ಬಾದಾಮಿ ಬರ್ಫಿ ಆಕ್ಚುಲಿ. ಅದರ ಒರಿಜಿನಲ್ ಹೆಸರು ಮರ್ಜಿಪಾನ್ ಅಂತ. ಸೊ ತುಂಬಾ ಸುಲಭ, ತುಂಬಾ ಕಡಿಮೆ ಐಟಮ್ಸ್ ಇದೆ, ತುಂಬಾ ಸುಲಭವಾಗಿ ಮಾಡಬಹುದು. ಬರ್ಫಿ ಕಡಿಮೆ ಐಟಮ್ಸ್ ಹೆಂಗ್ರಿ ಸಾಧ್ಯ? ನೋಡ್ತೀರ. ಓಕೆ. ಸೊ ನೀವು ಸಾಕಷ್ಟು ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ದೀರಾ ಅನ್ಸುತ್ತೆ ನಮ್ಮ ಅಡುಗೆ ಪ್ರೋಗ್ರಾಮ್ಗೆ. ರಿಯಲಿ ಸ್ವೀಟ್ ಆಫ್ ಯು. ಮರ್ಜಿಪಾನ್ ಮಾಡೋದಕ್ಕೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ತೀರಣ. ಅಷ್ಟರಲ್ಲೊಂದು ಅವ್ರಿಗೊಂದು ಬ್ರೇಕ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ನವಣೆ ಒಗ್ಗರಣೆ, ಮರ್ಜಿಪಾನ್, ಒಂದಕ್ಕಿಂತ ಒಂದು ವಿಭಿನ್ನವಾದ ರೆಸಿಪೀಸು ರೆಡಿ ಆಗುತ್ತೆ ನಮ್ಮ ಅಡುಗೆ ಮನೆಯಲ್ಲೇ. ಆದರೆ ಈ ವಿರಾಮದ ನಂತರ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಈಸ್ಟರ್ನ್ ಮಸಾಲ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಡಾಕ್ಟರ್ ಹರ್ಷ ಅವರೇ, ಏನೇನು ಬೇಕು ಅಂತ ಒಂದ್ಸಲ ಹೇಳ್ಬಿಡಿ ನಿಮ್ಮ ಬಾಯಾರೆ. ಬಾದಾಮಿ, ಓಕೆ, ಸಕ್ಕರೆ ಪುಡಿ, ಶುಗರ್ ಸಿರಪ್, ಓಕೆ, ಮತ್ತೆ ಕಲರ್ಗೆ ಕೇಸರಿ. ಓಕೆ. ಸಕ್ಕರೆ ಪುಡಿನಾ? ಸಕ್ಕರೆ ಪುಡಿನೂ ಬೇಕು, ಶುಗರ್ ಸಿರಪ್ಪು ಬೇಕಾ? ಶುಗರ್ ಸಿರಪ್ ನಾವು ಕಲಸುವಾಗ ಅದು ಹದ ಆಗ್ಲಿಕ್ಕೆ ಓಕೆ ಓಕೆ ಹಿಟ್ಟು ತರ ಕಲಸಬೇಕು. ಸೊ ಹಾಗಾಗಿ ನಾವು ಬೇರೆ ಸಕ್ಕರೆ ಐದರ್ ಶುಗರ್ ಸಿರಪ್ ಬದಲಾಗಿ ಎಗ್ ಯೂಸ್ ಮಾಡೋರು ಎಗ್ ವೈಟ್ ಇಂದ ಕಲಿಸಬಹುದು. ಕೆಲವರು ಹನಿ ಯೂಸ್ ಮಾಡ್ತಾರೆ, ಕೆಲವರು ವೆನಿಲಾ ಕ್ರೀಮ್ ಯೂಸ್ ಮಾಡ್ತಾರೆ, ವೆನಿಲಾ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡ್ತಾರೆ. ಸೊ ಈ ಹಿಟ್ಟನ್ನು ಕಲಿಸುವಾಗ ಈ ಚಪಾತಿ ಹಿಟ್ಟು ತರ ಕಲಿಸ್ಕೋಬೇಕು. ಆ ಕನ್ಸಿಸ್ಟೆನ್ಸಿ ಬರ್ಲಿಕ್ಕೆ ಯಾವುದೇ ವೆಹಿಕಲ್ ಯೂಸ್ ಮಾಡಬಹುದು. ನಾನು ಈಗ ಸದ್ಯಕ್ಕೆ ಶುಗರ್ ಸಿರಪ್ ಯೂಸ್ ಮಾಡ್ತೀನಿ, ಸಕ್ಕರೆ ಪಾಕ ಅದು ಯೂಸ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಏನು ಕೊಡಿ ನಿಮ್ಗೆ ಇದಕ್ಕೆ? ಮೊದಲು ಸಿಪ್ಪೆ ಬಿಡಿಸಿರೋ ಬಾದಾಮಿ. ಓಕೆ. ಬಾದಾಮಿ ಸಿಪ್ಪೆ ಬಿಡಿಸೋದು ತುಂಬಾ ಸುಲಭ. ಹೌದಾ? ನಾನು ನೀವು ಕುತ್ಕೊಂಡು ಹೆರ್ದಿರ್ತೀರಾ ಅಂತ ಅನ್ಕೊಂಡೆ. ಹೇಗೆ ಬಿಡಿಸಿದಿಲ್ಲ? ಬಿಸಿ ನೀರಿಗೆ 1 ರಿಂದ 2 ನಿಮಿಷ ಬಾದಾಮಿ ಹಾಕಿ ನೆನೆಕ್ ಬಿಟ್ಬಿಡ್ಬೇಕು. 2 ನಿಮಿಷ ಆದ ನಂತರ ಈ ಅವರೆಕಾಯಿ ಸಿಪ್ಪೆ ಬಿಡಿಸಿದಾಗ ಅಷ್ಟು ಸುಲಭವಾಗಿ ಬಂದ್ಬಿಡುತ್ತೆ. ಹೌದಾ? ಒಂದ್ಸಲಿ ಕಂಪ್ಲೀಟ್ ಸಿಪ್ಪೆ ಒಂದೇ ಸಲ ಬಂದ್ಬಿಡುತ್ತೆ. ಸೊ ಬಿಸಿನೀರಲ್ಲಿ 1 ರಿಂದ 2 ನಿಮಿಷ ಅದನ್ನ ಬಿಡಬೇಕು. ಆದ ನಂತರ ಸುಲಭವಾಗಿ ಸಿಪ್ಪೆ ತೆಗಿಬಹುದು. ಓಕೆ. ಸೊ ಆಲ್ಮೋಸ್ಟ್ 1 ಬೌಲ್ ಅಷ್ಟು ತಗೊಂಡಿದ್ರಾ? ಸೊ ಬಾದಾಮ್ ಬರ್ಫಿ ಆಗಿರೋದ್ರಿಂದ ಮೇನ್ ಇಂಗ್ರೀಡಿಯೆಂಟ್ ಬಾದಾಮಿ. ಓಕೆ. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ತೀರಾ? ಇದನ್ನ ಪುಡಿ ಮಾಡ್ಕೊಳ್ಳೋಣ. ಓಕೆ. ಸೊ ಮಿಕ್ಸಿ ಕೊಡ್ಲಾ? ಮಿಕ್ಸಿ ಬೌಲ್. ಇದು ಒಂಥರ ತರ್ತರಿಯಾಗಿ ಪುಡಿ ಮಾಡ್ಬೇಕಾ ಅಥವಾ ಫುಲ್ ತುಂಬಾ ನುಣ್ಣಗೆ ಮಾಡಬಹುದು? ಫೈನ್ ಪೌಡರ್ ಮಾಡಬಹುದು. ಮಾಡ್ಕೊಂಡು ಬರ್ತೀವಿ. ಹರ್ಷ ಅವರೇ, ಸಿಪ್ಪೆ ತೆಗೆದು ಒಂದಷ್ಟು ಹೊತ್ತು ಒಣಗಿಸಿಟ್ಟಿದ್ದೀರಾ? ಒಂದು 10 ನಿಮಿಷ ಬಿಟ್ರೆ ಆಯ್ತು. ಅದು ಬಿಸಿ ಇರುತ್ತಲ್ಲ, ಪುಡಿ ಮಾಡುವಾಗ ಕಷ್ಟ ಆಗಬಾರ್ದು ಅಂತ ಬಿಸಿ ಆಗೋದು ತಣ್ಣಗಾದ್ರೆ ಸಾಕು. ಕರೆಕ್ಟ್. ಅಷ್ಟಾದ್ರೆ ತಣ್ಣಗಾದ್ಮೇಲೆ ನಾವು ಪುಡಿ ಮಾಡ್ಕೊಳ್ಬೋದು. ಸಾಕಲ್ಲ? ಇನ್ನೂ ಆಗ್ಬೇಕಾ? ಸಾಕು ಸಾಕು, ಇಷ್ಟು ಪುಡಿ ಕರೆಕ್ಟ್ ಆಗಿದೆ. ಓಕೆ. ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ. ನೀವು ಹೇಳಿದ್ರಿ ನೀವು ಇದಕ್ಕೆ ಶುಗರ್ ಸಿರಪ್ ಹಾಕೋತಿದ್ದೀರಾ, ಕೆಲವರು ವೆನಿಲಾ ಎಸೆನ್ಸ್ ಎಲ್ಲ ಹಾಕ್ಬೋದು ಅಂತ. ಬಟ್ ಒಂದೊಂದೂ ಟೇಸ್ಟೇ ಬೇರೆ. ಬೇರೆ ಟೇಸ್ಟ್ ಇರುತ್ತೆ. ಹೌದು ಹೌದು ಹೌದು. ನಮ್ಗೆ ಇಷ್ಟ ಆಗೋದು ಯಾವ ಟೇಸ್ಟ್ ಬೇಕಾದ್ರೂ ನಾವು ಹಾಕೋಬಹುದು. ಯಾಕಂದ್ರೆ ಒಂದೊಂದ್ಸಲಿ ಒಂದೊಂದು ವೆರೈಟಿ ಮಾಡಿದ್ರೆ ಎಲ್ಲಾ ತರನೂ ಚೆನ್ನಾಗಿ ಅನ್ಸುತ್ತೆ. ಈಗ ಇದಕ್ಕೆ 1 ರಿಂದ 1.5 ಚಮಚ ಶುಗರ್ ಹಾಕೊಳ್ತೀನಿ ಅಷ್ಟೇ, ಯಾಕಂದ್ರೆ ಶುಗರ್ ಸಿರಪ್ ಇರುತ್ತೆ. ಶುಗರ್ ಸಿರಪ್ ನೀವು ಒಂದು ಎಳೆ ಪಾಕ ಮಾಡ್ಕೊಂಡಿದ್ದೀರಾ? ಹೌದು ಹೌದು, ಎಳೆ ಪಾಕ. ಮೂಲ ಪಾಕ. ಎಳೆನೇ ಪಾಕನ ಸಾಕು. ಸ್ವಲ್ಪನೇ ಸಕ್ಕರೆ ಪಾಕ ಹಾಕೊಳ್ಬೇಕು. ಓಕೆ. ತುಂಬಾ ಮೃದುವಾಗಿ ಕಲಿಸ್ಬೇಕು.
ಹಿಂಡಿ ಕಲಸಿದ್ರೆ ಅದು ತುಂಬ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಆಲ್ಮಂಡು. ಕರೆಕ್ಟ್. ತುಂಬ ಮೃದುವಾಗಿ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಬೇಕು. ಆಲ್ಮಂಡ್ಸ್ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಬಹಳ ಬಹಳ ಒಳ್ಳೆಯದು, ಹೆಲ್ತಿನ ದೃಷ್ಟಿನಲ್ಲಿ ಅತ್ಯಂತ ಒಳ್ಳೆಯದು ಆಲ್ಮಂಡ್. ಯಾವ ರೀತಿ ಒಳ್ಳೇದು ಅಂತ ಇಫ್ ಯು ಕ್ಯಾನ್ ಜಸ್ಟ್ ನಮ್ಮ ಆಡಿಯನ್ಸ್ ಹೇಳ್ಬೋದು. ಹೇಳ್ತೇನೆ. ಬೀಟಾ ಆಲ್ಮಂಡ್ ವೈಟಮಿನ್ ಇ ನಲ್ಲಿ ತುಂಬ ರಿಚ್ ಇರುತ್ತೆ. ಓಕೆ. ವೈಟಮಿನ್ ಇ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಕಿನ್, ಫಾರ್ ಹೇರ್. ಓಕೆ. ಅಂಡ್ ತುಂಬ ಒಳ್ಳೆ ಆಕ್ಸಿಡೆಂಟ್. ಆಗೋ ಇನ್ಫೆಕ್ಷನ್ಗಳು ಅದನ್ನ ತಡೆಯಕ್ಕೆ ಆಕ್ಸಿಡೆಂಟ್ ಬೇಕೇ ಬೇಕು. ಓಕೆ. ಅದರಲ್ಲಿ ಹೈ ಕಂಟೆಂಟ್ ಆಫ್ ಆಕ್ಸಿಡೆಂಟ್ಸ್ ಆರ್ ಇನ್ ದಿ ಫಾರ್ಮ್ ಆಫ್ ವೈಟಮಿನ್ ಇ. ಓಕೆ. ಅದು ಆಲ್ಮಂಡ್ ಅಲ್ಲಿ ತುಂಬಾ ಹೆಚ್ಚಿರುತ್ತೆ. ಸೊ ಅದರಿಂದ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಅದು. ಓಕೆ. ಮತ್ತು ಮೋರ್ ಓವರ್ ಇದು ಆಲ್ಮಂಡ್ ಇಸ್ ನೋನ್ ಟು ರಿಡ್ಯೂಸ್ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ನ ತುಂಬಾ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಹಾರ್ಟ್ ಪೇಷಂಟ್ಸ್ಗೆ ಇದು ತುಂಬಾನೇ ಅನುಕೂಲವಾದ ತಿಂಡಿ ಆಲ್ಮಂಡ್. ಇನ್ ಜನರಲ್ ದಿನಕ್ಕೊಂದು 8 ರಿಂದ 10 ಆಲ್ಮಂಡ್ ಎಲ್ಲರೂ ತಿನ್ನೋದು ತುಂಬಾ ಒಳ್ಳೇದು. ಯಾವ ರೀತಿ ಅಂದ್ರೆ ಹೇಗಾದ್ರು ತಿನ್ಬೋದು, ಹಸಿದಾರು ತಿನ್ಬೋದು, ಬೇಯಿಸ್ಕೊಂಡಾದ್ರು ತಿನ್ಬೋದು. ಡೀಪ್ ಫ್ರೈಡ್ಕಿಂತ ಸಾಮಾನ್ಯವಾಗಿ ಹಸಿದ್ ತಿನ್ನೋದು ಒಳ್ಳೇದು. ಡೀಪ್ ಫ್ರೈ ಮಾಡಿದಾಗ ಏನಾಗುತ್ತೆ, ಪೋಷಕಾಂಶಗಳೆಲ್ಲ ಹಾಳಾಗೋಗುತ್ತೆ. ಸೊ ಅದು ರುಚಿಗೆ ಚೆನ್ನಾಗಿರ್ಬಹುದು, ಬಟ್ ಹಸಿದ್ ತಿನ್ನೋದು ಒಳ್ಳೇದು. ಇಲ್ಲಾಂದ್ರೆ ಈ ತರ ಏನಾದ್ರು ಬೇರೆ ಬೇರೆ ವ್ಯಂಜನಗಳು ಮಾಡ್ಕೊಂಡು ಅದು ಆ ರೀತಿನೂ ತಿನ್ಬೋದು. ಓಕೆ. ನಾವು ಅವಾಗಲೇ ಮಾತಾಡ್ತಿದ್ವಲ್ಲ ಜಸ್ಟ್ ಬಿಫೋರ್ ದಿಸ್, ಇದು ವೇಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ ಅಂತ. ಹೌದು, ಖಂಡಿತ. ನಮ್ಮ ಹೆಣ್ಣೈಕ್ಳಿಗೆ ಹೇಳಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಆಲ್ಮಂಡ್ ಏನಾಗುತ್ತೆ ಅಂದ್ರೆ ಇಟ್ ರೆಗ್ಯುಲೇಟ್ಸ್ ಮೂವ್ಮೆಂಟ್ ಆಫ್ ಫುಡ್ ಇನ್ ದಿ ಡೈಜೆಸ್ಟಿವ್ ಸಿಸ್ಟಮ್. ಓಕೆ. ಸೊ ಹಾಗಾಗಿ ಆಹಾರ ಡೈಜೆಷನ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ ಅದು. ಓಕೆ. ಓಕೆ. ಸೊ ಹಂಗ್ ಮಾಡಿ ಹಸುವನ್ನ ಕಡಿಮೆ ಮಾಡುತ್ತೆ. ಕಡಿಮೆ ಅಂದ್ರೆ ನಿಧಾನಿಸುತ್ತೆ. ಸರಿ. ಹಸುವನ್ನ ನಿಧಾನಿಸುತ್ತೆ. ಸೊ ಜೊತೆಗೆ ಅದು ಬೇಕಾದಷ್ಟು ಪ್ರೋಟೀನ್ ಎಲ್ಲ ಇದರಲ್ಲೇ ಇರೋದ್ರಿಂದ, ಎನರ್ಜಿ ಬಾಡಿಗೆ ಆಗ್ಲೇ ಸಿಕ್ಕೋದ್ರಿಂದ ಪದೇ ಪದೇ ಹೆಚ್ಚೆಚ್ಚು ತಿನ್ಬೇಕು ಅಂತ ಅನ್ಸೋದಿಲ್ಲ. ಫಾಲ್ಸ್ ಈಟಿಂಗ್ ನ ಅವಾಯ್ಡ್ ಮಾಡ್ಬೋದು, ಆರಾಮಾಗಿ ಅವಾಯ್ಡ್ ಮಾಡ್ಬೋದು. ಸೊ ಹಂಗಾಗಿ ಆ ಉದ್ದೇಶದಿಂದ ತುಂಬಾ ಹೆಲ್ಪ್ಫುಲ್ ಅದು. ಓಕೆ. ಇದು ನೀವೇನೋ ಒಲೆ ಹಚ್ಚತ್ರ ಕಾಣ್ತೇನೆ ಇಲ್ಲ? ಏನು ಬೇಡ, ಒಲೆಗೆ ನಾನು ಇಲ್ಲಿ ಪ್ಯಾನ್ ಏನೋ ಇಟ್ಕೊಂಡು ರೆಡಿ ಆಗಿದ್ದೀನಿ. ಒಂದ್ ಚಮಚ ಕೊಡ್ತೀರಾ? ಕಲರ್ ಹಾಕೊಳ್ತೀನಿ. ಇದನ್ನ ಸ್ವಲ್ಪ ಸೆಪರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೇಸರಿ ಒಂದು ಸ್ವಲ್ಪ ಬಣ್ಣ ಹಾಕೊಳ್ತೀನಿ. ಬಾದಾಮ್ ಬರ್ಫಿ ಅಂದ್ರೆ ನಾನು ಏನೇನೋ ಬೇಜಾನ್ ಕೆಲಸ ಇದೆ ಇದಕ್ಕೆ ಅಂತ ಅನ್ಕೋತಾ ಇದ್ದೀನಿ. ಓಕೆ. ನೀವು ಇದನ್ನ ರೆಡಿ ಮಾಡ್ಕೋತೀರಿ, ಅಷ್ಟೊಂದು ಫಟ್ ಅಂತ ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಮರ್ನಿ ಪ್ಯಾನ್ ರೆಡಿ ಆಗುತ್ತೆ, ಆದ್ರೆ ಒಂದು ಚಿಕ್ಕ ವಿರಾಮದ ನಂತರ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಈಗ ತಗೊಳ್ಳಿ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಮನೆ ಅಡಿಗೆಗೆ. ಏನದು ರೋಲ್ ತರ ಇದೆ ಇದು? ಇದು ನಾವು ಯಾವ ಶೇಪ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಹಂಗಂತೀರಾ? ನಿಮ್ಗೆ ಯಾವ ರೀತಿ ಶೇಪ್ ಬೇಕಾದ್ರೂ ಮಾಡಿಟ್ಕೊಳ್ಬಹುದು. ಅದನ್ನ ಇನ್ನು ಹೇಳಿದ್ದು ಇನ್ನೊಂದು ಗ್ಯಾಪ್ ಇಟ್ಕೊಳ್ಬೇಕು. ತುಂಬಾ ಮಿದಿಬಾರ್ದು ಇದನ್ನ. ಹಿಟ್ಟು ತುಂಬಾ ಮಿದ್ಬಿಟ್ರೆ ಆಯಿಲ್ ಬಿಟ್ಕೊಂಡ್ಬಿಡುತ್ತೆ. ಓಕೆ. ಓಕೆ. ಸೊ ಆದಷ್ಟು ಕಡಿಮೆ ಇದರಲ್ಲೇ ಹೊಂದ್ಕೊಳ್ಳೋಷ್ಟಿದ್ರೆ ಸಾಕು. ಓಕೆ. ಅಂಡ್ ಇದು ಇಮಿಡಿಯೇಟ್ ಆಗಿ ಮಾಡಿ ತಿನ್ನೋಂಥದ್ದು ಅಥವಾ ಇಡಬಹುದಾ? ಎರಡು ದಿನ ಇಡೋದಾದ್ರೂ ಈ ಡ್ರೈ ಪ್ಲೇಸ್ ಅಲ್ಲಿ ಇಡಬಾರ್ದು. ಓಕೆ. ಇಲ್ಲ ಫ್ರಿಡ್ಜ್ ಅಲ್ಲಿ ಇಡಬಹುದು, ಇಲ್ಲಾಂದ್ರೆ ಏರ್ ಟೈಟ್ ಕಂಟೈನರ್ ನಲ್ಲೇ ಇಡಬೇಕು. ಯಾಕಂದ್ರೆ ಇದು ಸಕ್ಕರೆ ಇರೋದು ಸೊ ಒಂಥರ ಪುಡಿ ಆದಂಗೆ ಆಗ್ಬಿಡುತ್ತೆ. ಸೊ ಗಾಳಿಗೆ ಎಕ್ಸ್ಪೋಸ್ ಆದ್ರೆ. ಸೊ ಇಟ್ರು ಕವರ್ಡ್ ಸೀಲ್ಡ್ ಆಗಿ ಇಡೋದು ಒಳ್ಳೇದು. ಈಗ ಇದನ್ನ ಒಂದು ಲಟ್ಟಣಿಗೆ ಇದು ಮಣೆ ತಗೊಳ್ಳೋಣ. ಅಲ್ಲಿಗೆ ಬರಲ್ಲ? ಇಲ್ಲ. ಸೊ ಹೆಂಡತಿ ಒಂದ್ ಸ್ವಲ್ಪ ಕೋಪ ಮಾಡ್ಕೊಂಡಾಗ ಅವಾಗ ಒಂದು ಬಾದಾಮ್ ಮಾಡಿಕೊಡ್ತಾ ಇರ್ಬೋದು. ಹೌದು. ಇದಾದ್ಮೇಲೆ ನಿಮ್ಮ ಆರ್ಟಿಸ್ಟಿಕ್ ಟ್ಯಾಲೆಂಟ್ ನೀವು ಹೇಗೆ ಬೇಕೋ ಅದನ್ನ ಈ ರೀತಿ ಮಾಡಿ ಅದನ್ನ ಸರ್ವ್ ಮಾಡ್ಬೋದು. ಓಕೆ. ಒಂದು ಕಲರ್ ಹಾಕಿದಿರಿ, ಇನ್ನೊಂದಕ್ಕೆ ಹಾಕಿಲ್ಲ, ಏನ್ ಕಾರಣ? ಎರಡು ಬೇರೆ ಬೇರೆ ರುಚಿ. ಸ್ಯಾಂಡ್ವಿಚ್ ಏನು ರುಚಿ ಡಿಫ್ರೆನ್ಸ್ ಏನಿರಲ್ಲ, ಕೇಸರಿ ಅಂಶನ ಸೇರುತ್ತೆ, ಪ್ಲಸ್ ಇದು ಒಂಥರ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಓಕೆ. ಆಕ್ಚುಲಿ ಇನ್ನೊಂದೆರಡು ಕಲರ್ಸ್ ಇದ್ರೂ ಹಾಕೊಳ್ಬಹುದು, ಬೇರೆ ಬೇರೆ ಬಣ್ಣ ಹಾಕೊಂಡು ಮಾಡ್ಬೋದು. ಎಡಿಬಲ್ ಕಲರ್ಸ್ ಇರುತ್ತೆ, ಎಡಿಬಲ್ ಕಲರ್ಸ್ ಯೂಸ್ ಮಾಡಬಹುದು. ಓ ವಂಡರ್ಫುಲ್. ಯಾ. ಸೊ ಮನೇಲಿ ಯಾರಿಗೆ ಜಾಸ್ತಿ ಕೋಪ? ನನಗೆ. ಮತ್ತೆ ಫಸ್ಟ್ ಕಾಂಪ್ರಮೈಸ್ ಆಗೋದು ಯಾರು? ನಾನೇ. ಹಂಗಾರೆ ಟೆನ್ಷನ್ ಇಲ್ಲ ಬಿಡಿ ಪಾಪ. ಅದೇ ಹೇಳ್ತಾರಲ್ಲ, ಹೆಚ್ಚಿಗೆ ಕೋಪ ಬರೋರಿಗೆ ಜಾಸ್ತಿ ತಾಳ್ಮೆ ಇರುತ್ತೆ ಅಂತ. ಹೌದಾ? ಅದ ಹೆಂಗ್ರಿ?
ಈಗ ಇದನ್ನ ನಿಮ್ಗೆ ಹೇಗೆ ಬೇಕೋ ಆ ರೀತಿ ಸಕ್ಕರೆ ಪಾಕ ಮಾಡ್ಕೊಳಕ್ ಮಾತ್ರ ಒಲೆ ಹಚ್ಚಬೇಕು ಅಂಡ್ ಇದು ಬೇಯಿಸ್ಕೊಂಡು ಸಿಪ್ಪೆ ತೆಗಿಯೋದಕ್ಕೆ ಅಷ್ಟೇ. ಅಕಸ್ಮಾತ್ ನೀವು ಎಗ್ ವೈಟ್ ಯೂಸ್ ಮಾಡೋದಾದ್ರೆ ಒಲೆ ಹಚ್ಚೋದು ಬೇಕಾಗಲ್ಲ. ಐ ಥಿಂಕ್ ಎಗ್ ವೈಟ್ ಟೋಟಲಿ ಡಿಫ್ರೆಂಟ್. ಹೌದು ಹೌದು. ಎಗ್ ವೈಟ್ ಯೂಸ್ ಮಾಡ್ತಿರೋದ್ರಿಂದ ತುಂಬಾ ಒಂಥರ ವಾಸನೆ ಏನು ಬರೋದಿಲ್ಲ. ಬರಲ್ವಾ? ಬರಲ್ಲ ಖಂಡಿತ ಬರಲ್ಲ. ಎಗ್ ಹಾಕಿದೀವಿ ಅಂತ ಗೊತ್ತಾಗೋದಿಲ್ಲ. ಹೌದಾ? ಬಟ್ ಅದರಿಂದ ಟೆಕ್ಸ್ಚರ್ ಏನಾದರೂ ಒಂಚೂರು ಬದಲಾಗೋ ಚಾನ್ಸಸ್ ಇದೆಯಾ? ಸೇಮ್ ಇದೇ ತರ ಟೆಕ್ಸ್ಚರ್ ಬರುತ್ತೆ. ಸೇಮ್ ಟೆಕ್ಸ್ಚರ್. ನೋಡಿ ಇರೋದ್ರಲ್ಲೇ ಒಂಚೂರು ಬಣ್ಣ ಹಾಕ್ಬಿಟ್ಟು ಏನ್ ಕಲರ್ಫುಲ್ ಆಗಿ ಮಾಡಿದ್ರಿ. ಹೌದು. ಇನ್ನೊಂದು ಹಸಿರು ಹಳದಿ ಎಲ್ಲ ಸಿಗುತ್ತೆ. ಓಕೆ. ಫ್ಲೇವರಿಂಗ್ ಅದು ಕಲರಿಂಗ್ ಏಜೆಂಟ್ಸ್. ಇದು ನಾಟ್ ಹಾರ್ಮ್ಫುಲ್ ಆಲ್ಸೋ. ಅದನ್ನ ಹಾಕ್ಬೋದು. ಬೇರೆ ಬೇರೆ ಬಣ್ಣ. ಆಕ್ಚುಲಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು. ಇನ್ನು ಯಾವ್ಯಾವ ಶೇಪ್ ಈ ಮಾಡಲಿಂಗ್ ಕ್ಲೇಗೆ ಕೆಲವು ಟೆಂಪ್ಲೇಟ್ಸ್ ಇರುತ್ತೆ, ಹಚ್ಚಿರುತ್ತೆ. ಅದನ್ನ ಉಪಯೋಗಿಸಿ ಅನಿಮಲ್ ಡಿಸೈನ್ ಶೇಪ್ಸ್, ಪ್ರಾಣಿಗಳ ಪಕ್ಷಿಗಳ ಡಿಸೈನ್ಸ್ ಎಲ್ಲ ಮಾಡಿ ಕೊಡ್ಬೋದು. ಖುಷಿಯಿಂದ ತಿನ್ಕೊಂಡು ಓಡ್ತಾರೆ. ಹೈಯೆಸ್ಟ್ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಇದು ಎಲ್ಲಾರು ತಿನ್ಬಹುದು, ಸುಲಭವಾಗಿ ಮಾಡಬಹುದು. ಮಾಡ್ಕೊಡ್ತಿರ್ತೀರಾ ಇದನ್ನ? ಅವಳಿಗೆ ಇಷ್ಟ ತುಂಬಾ. ಬಾದಾಮಿ ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ವಂಡರ್ಫುಲ್. ಸೊ ಮಾರ್ಜಿಪಾನ್ ನಿಮ್ಗಾಗಿ ರೆಡಿ. ವಾವ್ ರೇ ವಾ, ಸೂಪರ್. ಟ್ರೈ ಮಾಡಿ. ಆಕ್ಚುಲಿ ಆಲ್ಮಂಡ್ ಎಣ್ಣೆನೂ ತುಂಬಾ ಯೂಸ್ಫುಲ್ ಸ್ಕಿನ್ ಕಂಡೀಷನ್ಸ್ಗೆ. ಕರೆಕ್ಟ್. ಇಟ್ ಇಂಪ್ರೂವ್ಸ್ ದಿ ಟೆಕ್ಸ್ಚರ್ ಆಫ್ ದಿ ಸ್ಕಿನ್. ರೈಟ್. ಸೊ ಇಟ್ ಇಸ್ ವೆರಿ ಹೆಲ್ದಿ. ಆಲ್ಮಂಡ್ ಹೋಲ್ ಅಂಡ್ ಹೋಲ್ ಬಾದಾಮಿ ಎಲ್ಲಾ ಉದ್ದೇಶದಿಂದನೂ ಒಳ್ಳೇದು. ಸೊ ಹಾಗಾಗಿ ಹೌದು, ಯೂಶಲಿ ಪಾರ್ಲರ್ಗಳಲ್ಲೂ ಎಲ್ಲ ಬಾದಾಮ್ ಆಯಿಲ್ ಮಸಾಜ್ ಅವೆಲ್ಲ ಸಖತ್ ಫೇಮಸ್ ಯೂಸ್ ಮಾಡ್ತಾರೆ. ಹೌದು, ಸ್ಕಿನ್ಗೆ ತುಂಬಾ ಒಳ್ಳೇದಾಗುತ್ತೆ. ಓಕೆ, ತಗೊಳ್ಳಿ, ಮಾಡಿ ಮಾಡಿ. ಮಾರ್ಜಿಪಾನ್ ಹೇಗೆ ಮಾಡಿದ್ರು ಡಾಕ್ಟರ್ ಹರ್ಷ ಅವರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಮಾರ್ಜಿಪಾನ್ ಮಾಡುವ ವಿಧಾನ: ಮೊದಲು ಸಿಪ್ಪೆ ಬಿಡಿಸಿದ ಬಾದಾಮಿಯನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಕಲಸಿ. ಇದಕ್ಕೆ ಸಕ್ಕರೆ ಪಾಕ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಕೊಂಡು ಇದನ್ನು 3 ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಉಂಡೆಗೆ ಕೇಸರಿ ಬಣ್ಣವನ್ನು ಹಾಕಿ ಮಿಕ್ಸ್ ಮಾಡಿ. ನಂತರ ಈ ಉಂಡೆಗಳನ್ನು ಲಟ್ಟಿಸಿಕೊಂಡು ಒಂದರ ಮೇಲೆ ಒಂದು ಜೋಡಿಸಿ ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿದರೆ ಬಾದಾಮಿ ಮರ್ಸಿಪಾನ್ ರೆಡಿ. ಓಕೆ, ಸೊ ಹರ್ಷ ಅವರೇ ನೀವು ಒಂದು ತಗೊಳ್ಳಿ. ಹಿತವಾಗಿದೆ ಸಕ್ಕರೆ, ತುಂಬಾ ಅಂತ ಅನ್ಸ್ತಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಮ್ಗೆ ಸ್ವೀಟ್ ಎಷ್ಟು ಇಷ್ಟ ಇದೆಯೋ ಅಷ್ಟು ಮಾಡ್ಕೊಂಡು ಸಕ್ಕತ್ತಾಗಿದೆ. ಅದರ ಪ್ರಕಾರವಾಗಿ ತುಂಬಾ ಲೈಟ್ ಆಗಿದೆ ನಿಜ ಹೇಳಬೇಕಂದ್ರೆ. ಇಟ್ಸ್ ವೆರಿ ವೆರಿ ಗುಡ್. ಸೂಪರ್ ಆಗಿದೆ ಟೇಸ್ಟ್. ಸಮರ್ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೇನು ಆಲ್ಮೋಸ್ಟ್ ಸ್ಟಾರ್ಟ್ ಆಗೇ ಹೋಗಿದೆ ಆ ಬಿಸಿಲು ಇದೆಲ್ಲ. ಸೊ ಸಾಕಷ್ಟು ಜನಕ್ಕೆ ಸಮರ್ ಹಾಲಿಡೇಸ್ ಎಲ್ಲ ಇರುತ್ತೆ. ಸೊ ನಮ್ಮ ಮಕ್ಳಿಗೆ ಏನಾದ್ರು ಹೆಲ್ತ್ ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತಾರೆ. ಮಕ್ಕಳು ಸಾಮಾನ್ಯವಾಗಿ ಚಾಕ್ಲೇಟ್ಸ್ ಇಷ್ಟ ಇಲ್ದಿರೋ ಮಕ್ಕಳೇ ಇರಲ್ಲ. ಸೊ ಹಾಗಾಗಿ ಚಾಕ್ಲೇಟ್ಸ್ ತಿಂದ್ರು ಕೂಡ ಸಾಮಾನ್ಯ ಕ್ಯಾಂಡೀಸ್ ಅಂತದ್ದು ಎಷ್ಟು ಬೇಕಾದ್ರೂ ತಿಂದ್ರು ತೊಂದರೆ ಇಲ್ಲ. ಯಾಕಂದ್ರೆ ಅದು ಬೇಗ ಕರಗುವಂತವು ಕಂಟೆಂಟ್ ಆದ ಚಾಕ್ಲೇಟ್ಸ್, ಕಂಟೆಂಟ್ ಆದ ಸ್ವೀಟ್ಸ್, ಹಲ್ಗೆ ಕಚ್ಕೊಳ್ಳುವಂಥದ್ದು ಅಂಥವನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಅಕಸ್ಮಾತ್ ಅಂತ ತಿನ್ಲೇಬೇಕಾದ್ರೆ ಊಟದ ಜೊತೆ ತಿನ್ನೋದು ಒಳ್ಳೇದು. ಯಾಕಂದ್ರೆ ಊಟದ ಜೊತೆ ತಿಂದಾಗ ಹೌದು ಊಟದ ಜೊತೆ ತಿನ್ನೋದ್ರಿಂದ ಅದು ಬಾಯಿ ಊಟದ ಜೊತೆಗೆ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ. ಸೊ ಬಿಟ್ವೀನ್ ಮೀಲ್ಸ್ ಸ್ನಾಕ್ಸ್ ಏನ್ ಕೊಡ್ತೀವೋ ಅಂತ ಟೈಮಲ್ಲಿ ಫೈಬರ್ ಕಂಟೆಂಟ್ ಇರೋದು ಹೆಚ್ಚು ಕೊಟ್ರೆ ಒಳ್ಳೇದು. ಈ ತರ ಕಾರ್ಬೋಹೈಡ್ರೇಟ್ ರಿಚ್ ಇರೋದು, ಹಲ್ಲಿಗೆ ಅಂಟ್ಕೊಳ್ಳುವಂತ ಜಿಗಿಟಾದ ಸ್ವೀಟ್ಸ್ ಕೊಟ್ರೆ ಅದು ಹೆಚ್ಚು ಟೈಮ್ ನೆಕ್ಸ್ಟ್ ತಿನ್ನೋವರೆಗೂ ಅದು ಮೆತ್ಕೊಂಡೇ ಇರುತ್ತೆ ಹಲ್ಲಿಗೆ. ಸೊ ಹಂಗಾಗಿ ಅದು ಹಲ್ಲು ಡಿಕೆ ಆಗ್ಬೋದು. ಸೊ ಬೇರೆ ಪ್ರಾಬ್ಲಮ್ಸ್ ಬೇಗ ಬರೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಸ್ವೀಟ್ಸ್ ಯಾವುದೇ ಇದ್ರು ಅಂಟು ಇಲ್ದಿರೋ ಸ್ವೀಟ್ಸ್ ಎಷ್ಟು ಬೇಕಾದ್ರೂ ತಗೊಳ್ಬಹುದು. ಅಂಟು ಇರುವಂತ ಸ್ವೀಟ್ಸ್ ತಗೋಬೇಕಾದ್ರೆ ಪ್ರಿಫರಬ್ಲಿ ಅದು ಊಟದ ಜೊತೆಗೆ ತಗೊಂಡ್ಬಿಟ್ರೆ ಒಳ್ಳೇದು. ವಂಡರ್ಫುಲ್. ಆಕ್ಚುಲಿ ಎರಡೂ ರೆಸಿಪೀಸ್ ತುಂಬಾ ಹೆಲ್ತಿ ಅಂತಾನೆ. ಸ್ವೀಟ್ ಆದ್ರೂ ಇಟ್ ಇಸ್ ಡೆಫಿನೆಟ್ಲಿ ವೆರಿ ಹೆಲ್ತಿ. ಸೊ ತುಂಬಾ ಚೆನ್ನಾಗಿತ್ತು ಈ ಎರಡೂ ರೆಸಿಪೀಸು. ಅಂಡ್ ಜೊತೆಗೆ ಕೈ ಗುಣ ಚೆನ್ನಾಗಿದೆ ಅನ್ಸುತ್ತೆ. ಅಡುಗೆನಲ್ಲೇ ಹಿಂಗೆ, ಡೆಂಟಿಸ್ಟ್ರಿನಲ್ಲಿ ಹೆಂಗೆ ಅಂತ. ಸೊ ನಮ್ಮ ಸುವರ್ಣ ವಾಹಿನಿ ನೋಡ್ತೀರಾ ನೀವು? ಹೌದು, ಸಾಕಷ್ಟು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಬರ್ತಾರೆ. ಯಾವಾಗ್ಲಾರು ಬಿಡು ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂದಾಗ ಸುಮ್ಮನೆ ನಮ್ಮ ಚಾನೆಲ್ ಒಂದ್ಸಲ ಆನ್ ಮಾಡಿ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಬರುತ್ತೆ. ಅಂಡ್ ನಿಮ್ಮಂತ ಸ್ಟ್ರೆಸ್ಫುಲ್ ಲೈಫಲ್ಲಿ ಇರೋರ್ಗಂತೂ ನಮ್ಮ ಸ್ಟಾರ್ ಸಿಂಗರ್, ಐ ಥಿಂಕ್ ಇಟ್ಸ್ ವೆರಿ ರಿಲ್ಯಾಕ್ಸಿಂಗ್. ಬಹಳ ಅದ್ಭುತವಾದ ಸಿಂಗರ್ಸ್ ಇದ್ದಾರೆ ಪ್ರೋಗ್ರಾಮ್ ಅಲ್ಲಿ. ಸೊ ಖಂಡಿತ ಟಿವಿ ಕೂಡ ನೋಡಿ. ಅಡುಗೆನೂ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಈಸಿಯರ್ ವೇ ಆಫ್ ರಿಲ್ಯಾಕ್ಸಿಂಗ್. ಎಸ್, ಮನೆ ಬಾಗ್ಲಲ್ಲೇ ಮನೇಲೇ ಇರುತ್ತೆ ಎಂಟರ್ಟೈನ್ಮೆಂಟ್. ತುಂಬಾ ಚೆನ್ನಾಗಿತ್ತು ಎರಡೂ ರೆಸಿಪೀಸು. ಥ್ಯಾಂಕ್ ಯು ಸೋ ಮಚ್.
ನಮ್ಮ ಈಸ್ಟರ್ನ್ ಮಸಾಲಾ ಕಡೆಯಿಂದ ನಿಮ್ಗೊಂದು ಕಿರುಕಾಣಿಕೆ. ತುಂಬಾ ಥ್ಯಾಂಕ್ ಯು. ನನಗಂತೂ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಯು ಟು. ಎರಡು ಮಸ್ತ್ ರೆಸಿಪೀಸು, ಎರಡು ಹೆಲ್ದಿ ರೆಸಿಪೀಸು ಎಲ್ಲ ಹೇಗಿತ್ತು ಅಂತ ನಮಗೆ ಬರೆದು ಕಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪೀಸ್ನೊಂದಿಗೆ ಮತ್ತಷ್ಟು ಹರಟೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.